ಇದೆಲ್ಲ ನೋಡ್ತಾ ಇದ್ರೆ ನನಗನ್ಸೋದು, ಹಾಗಾದರೆ ವೇದಾಂತ ಹಾಗೂ ಬುದ್ಧನ ವಿಧಾನ ಒಂದೇ ಆಯ್ತಲ್ಲ, ಬೇರೆ ಹೇಗಾಯಿತು? ಬೇರೆ ಆದದ್ದು ಒಂದು ವಿಷಯದಲ್ಲಿ, ಅದನ್ನು ಈಗ ತಗೋಬೇಕು ನಾನು. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆಯಾಗಿ ಬಂದ, ಅಲ್ಲೇ ಭಿನ್ನತೆ ಬರುವಂಥದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥೇರಿ ಇರೋದೇ ಅದು. ಜೀವನ ಅಂದರೆ ದುಃಖ, ಒದ್ದಾಟ, ನೋವು, ನರಳಿಕೆ. ಅದರಿಂದ ಹೆಂಗೆ ಪಾರಾಗಬೇಕು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊನೆಗೆ ಸಿದ್ಧಾಂತ ಒಂದು. ಅಂದರೆ ದುಃಖವನ್ನೇ ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯಿತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯಿತು? ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟಪಟ್ಕೊಂಡು ಒದ್ದಾಡ್ತದೆ. ಮುಂದೆ ವಯಸ್ಸಾಯಿತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆಗೆ ಒಂದು ದಿವಸ ಸಾವು ಬಂತು. ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅಂದ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದ ಹಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತ ಅನ್ನೋಲ್ಲ ಅವರು, ಇದೆ. ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ನಾವು ಸ್ವಲ್ಪ ನೆನಪಿಡ್ಬೇಕಾದ್ದು. ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂಥ ಆತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡೋ ಒದ್ದಾಡೋ ಜೀವ ಅಂತ ಅನ್ಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ ನೀನು, ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂಥದ್ದು, ಸುಖವಾಗಿರುವಂಥದ್ದು, ದುಃಖ ಅಲ್ಲ. ಇದು ಒಂದು ಜೀವನ ನೋಡುವಂಥ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು, ಕೆಲವು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂಥ ದೃಷ್ಟಿ ಮೇಲೆ ಇರ್ತದೆ. ಅದನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಮನುಷ್ಯನನ್ನು ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ಮನುಷ್ಯನ ದೇಹ ನೋಡಿದಾಗ, ಏನ್ರಿ ಇದು ಮಷೀನು ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಈಸ್ ಓವರ್. ಅಂದ್ರೇನು? ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರೇ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಯಾವುದೋ ವೆಹಿಕಲ್ ತಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟು ಹೋಯ್ತಪ್ಪ, ಅದನ್ನು ತೆಗೆಸಿ ಹಾಕ್ತೀರಿ, ಅಂತೂ ರಿಪೇರ್ ಆಯ್ತಪ್ಪ, ಅದನ್ನು ಸಂತೋಷ ಪಡೋದು. ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೂ ಅದು ಮೇಂಟೈನ್ ಮಾಡ್ಕೊಂಡು ಹೋಗೋದೇ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಂಗಾಗೋದ್ರೆ ಈ ವಾಹನ ಏನಾಗಿರಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ದರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿ ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಶಿಸ್ತು ಭಾವನೆ. ಜೀವನ ಯಾಕೆ ಸೌಭಾಗ್ಯ? ನಮ್ಮ ಪರಂಪರೆ ಹೇಳ್ಕೊಂಬಂದರೆ 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಾರೆ. ಇರಬೇಕು, ಜಾಸ್ತಿನೇ ಆಗಿದೆ, ಅವ್ನು ಗೊತ್ತಿಲ್ಲ. ಈಗ 84 ಲಕ್ಷ ಜೀವರಾಶಿಗಳು ಅಂತ. ಈಗ ನೋಡಿ, ನ್ಯಾಷನಲ್ ಜಿಯೋಗ್ರಫಿಕ್ ನೀವು ನೋಡ್ತಾ ಇದ್ದರೆ ಅವರೊಂದು 3-4 ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ. ಪರ್ವತ ತುದಿ ಮೇಲೊಂದು, ಸಮುದ್ರದ ಆಳದಲ್ಲೊಂದು, ಕಾಡಿನಲ್ಲೊಂದು. ಏನೇನು ಪ್ರಾಣಿ ಹುಡುಕ್ತಾರೆ ರೀ ಅವರು. ಇಂಥವು ಇದಾವೆ ಅಂತ ಕಲ್ಪನೆ ಕೂಡ ಇರಲ್ಲ ನಮಗೂ. ಅಂದರೆ ಎಷ್ಟು ಜೀವರಾಶಿಗಳಿದ್ದಾವಲ್ಲ, ಅದರೊಳಗೆ ಹೇಳ್ತಾರೆ ಭಗವಂತನ ಸೃಷ್ಟಿಯೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜೀವನ ಅಂತ. ನಾವು ಬಂದುಬಿಟ್ಟಿದ್ದೀವಿ ಈಗ. ವಿ ಆರ್ ದಿ ಫೈನೆಸ್ಟ್ ಮಷಿನ್ ಕ್ರಿಯೇಟೆಡ್ ಬೈ ಗಾಡ್. ಅತ್ಯಂತ ಉನ್ನತವಾದಂಥ ಮಷಿನ್ ನಾವು ಮಾಡಿದ್ದು. ಇನ್ನು ಯಾಕೆ ದುಃಖ ಪಡ್ಬೇಕು ನಾವು? ನಾವೇ ದುಃಖ ಪಡೋದು ಪಾಪ ಅವೇನು ಮಾಡಬೇಕು ಅಲ್ವಾ? ಅವು ಕಷ್ಟ ಬಹಳ. ನಮಗಿನ್ನೂ ಎಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ ಭಗವಂತ, ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂತ ಸಂತೋಷ ಪಡಬೇಕು. ಏನಪ್ಪ ಮನುಷ್ಯ ಜನ್ಮ, ಮಾನವ ಜನ್ಮ ದಾರ್ಕೊಂಡು ಇರ್ತೀವಲ್ಲ, ಇದದು ಸಾಕು ಮಾಡಪ್ಪ ಜನ್ಮ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ, ಇದು ಅಳಬೇಡಿ. ಗುಂಡಪ್ಪನವರಂತೂ ಬಹಳ ಚಂದ ಬರೀತಾರೆ ಒಂದು ಕಡೆಗೆ. ಈ ಸಾಕು ಮಾಡೋ ಜನ್ಮ ಅನ್ನೋ ಕವನ ಬಂದ್ ಮಾಡ್ಬೇಕು ನಾವೀಗ. ಹತ್ತು ಸಾಕಾಗೋಗಿದೆ ಜನ್ಮ. ನಾವು ಅಳ್ತೇವೆ, ಮುಂದೆ ಕೂತಾರು ಅಳಿಸ್ತೀವಿ. ಅವ್ರು ನಗ್ತಿರ್ತಾರೆ ಪಾಪ ಅವ್ರು ಹೇಳಿ ಅವ್ರನ್ನೂ ಅಳಿಸ್ತೀವಿ. ಅಳಿಸ್ಬೇಡಿ. ನಮ್ಮ ಹಿರಿಯರು ಉಪನಿಷತ್ತಲ್ಲಿ ನೋಡಿ ಅವ್ರು ಏನು ಕೇಳಿದ್ರು, ಶತಮಾನಂ ಭವತಿ, ಬದುಕ್ರು 100 ಜನ, 100 ವರ್ಷ ಚೆನ್ನಾಗಿ ಬದುಕ್ರಿ. ದೇವತೆಗಳನ್ನ ಕೇಳ್ಕೋಬೇಕು, ನನಗೆ ಭೋಗ ಭಾಗ್ಯ ಕೊಡಿ, ಸಂತೋಷ ಕೊಡಿ, ಆಹಾರ ಕೊಡಿ, ದೇಹಕ್ಕೆ ಶಕ್ತಿ ಕೊಡಿ, ನಿಮ್ಮನ್ನೆಲ್ಲ ಸೇವೆ ಮಾಡುವಂಥ ಅವಕಾಶ ಕೊಡಿ. ಒಂದು ಸಂಭ್ರಮದಿಂದ ಕೇಳ್ಕೋಬೇಕು. ಜೀವ ನರಳಿಕೆ ಅಲ್ಲ, ಅದು ಸಂಭ್ರಮ ಅಲ್ವಾ? ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂದಾಗ ಯಾಕೆ ಹೇಳ್ಬೇಕು ನಾವು? ನೋವು ಬರ್ಬೋದು ರೀ, ಕಾಲು ನೋವು, ಅರ್ಥ್ರೈಟಿಸ್ ಆಗ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದು ಜೀವನ ದೊಡ್ಡದಲ್ವೇ ಇದು? ಮರ್ಸಿಡೀಸ್ ಕಾರಪ್ಪ, ಅದು ಟೈರ್ ಪಂಕ್ಚರ್ ಆದರೆ ಏನಾಗ್ತದೆ? ಮರ್ಸಿಡೀಸ್ ಕಾರ್ ಸುಳ್ಳ, ಟೈರ್ ಬೇರೆದು ಹಾಕ್ಕೊಳ್ಳಿ. ಈ ದೃಷ್ಟಿ ನಮ್ಮದು. ಅದಕ್ಕೆ ಹೇಳ್ತಾರೆ, ಆದರ್ಶದ ಕೊನೆಯ ಕ್ಷಣದ ದೃಷ್ಟಿಯಿಂದ ಗಮನಿಸಿದಾಗ ಜೀವನ ಒಂದು ಸೌಭಾಗ್ಯ, ಒಂದು ಸಂತೋಷ.
ಆದರೆ ನಾವು ಬಹಳ ಜನ ಆ ಸಂತೋಷ ಗಮನಿಸದೆ ಹೋಗ್ಬಿಡ್ತೀವಲ್ಲ ಅಂತ ದುಃಖ. ಒಂದು ಸಲ ಹೇಳಿದ್ದೇನೇನೋ ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಇನ್ಕಮ್ ಟ್ಯಾಕ್ಸ್ ಆಫೀಸರ್. ಅವರು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವ್ರು ಹೆಂಡತಿ ಸತ್ತಿದ್ರು. ಒಬ್ಬರೇ ಆಗಿಬಿಟ್ರು. ಅವರಿಗೆ 2 ಮಕ್ಕಳು, ಇಬ್ಬರು ಎಕ್ಸ್ಪೋರ್ಟ್ ಆಗಿದ್ದಾರೆ, ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಒಬ್ಬ ಹುಡುಗ ಇಂಗ್ಲೆಂಡ್ಗೆ ಹೋಗಿದ್ದಾನೆ, ಇನ್ನೊಬ್ಬ ಅಮೇರಿಕಕ್ಕೆ ಹೋಗಿದ್ದಾನೆ. ಪೌಂಡು ಡಾಲರ್ ಏನೂ ಕೊರತೆ ಇಲ್ಲ, ಬೇಕಾದಷ್ಟಿದೆ. ಅಪ್ಪ ಒಬ್ಬನೇ. 2 ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬನೇ ಆಗಿದ್ದಾನೆ, ಪಾಪ ಏನಾದರೂ ಮಾಡಬೇಕು, ಸ್ವಲ್ಪ ಏನಾದರೂ. ಅಪ್ಪನ ಕರ್ಕೊಂಡು ಹೋದರು. ಎಲ್ಲಿ ಹೋದರು? ಮೆಕ್ಸಿಕೋ ಕೆಳಗೆ ಹೋದರೆ ಹವಾಯಿ ಐಲ್ಯಾಂಡ್ಸ್ ಅಂತ ಬರ್ತದೆ, ಹವಾಯಿ ದ್ವೀಪಗಳು ಅಂತ. ಅಲ್ಲಿ ಕರ್ಕೊಂಡು ಹೋದರು. ಅಲ್ಲೊಂದು 7 ಸ್ಟಾರ್ ಹೋಟೆಲ್, ಭಾರಿ ಕಾಸ್ಟ್ಲಿ ಹೋಟೆಲ್. ಅವ್ರಿಗೇನು ಚಿಂತೆ ಇಲ್ಲ, ಬೇಕಾದಷ್ಟು ಇದೆಯಲ್ಲ. 3 ರೂಮ್ ಮಾಡಿದರು. ಒಂದು ಸಣ್ಣ ರೂಮಲ್ಲಿ ಸಣ್ಣ ಮಗ, ಅವನ ಹೆಂಡತಿ, ದೊಡ್ಡ ಮಗ ದೊಡ್ಡ ಹೆಂಡತಿ ಇನ್ನೊಂದು ರೂಮಲ್ಲಿ. ಮತ್ತೆ ಪಾಪ ನಡುವಿನ ರೂಮು ಅಪ್ಪನಿಗೆ ಕೊಟ್ಟರು. ಆರಾಮಾಗಿರಪ್ಪ, ಒಂದು ವಾರ ಇರೋಣ ಅಂತ. ಅವನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ. ಎಷ್ಟು ರೂಮಿಗೆ ಬೆಲೆ ಅಂತ ಕೇಳಿದ. ಅಂತ ತೊಗೊಂಡು ಏನು ಮಾಡ್ತೀನಿ, ಚಿಂತೆ ಮಾಡಬೇಡ, ನಾವೆಲ್ಲ ಮಾಡ್ಕೋತೀವಿ ಅಂದರು. ಒಂದು ದಿವಸ ಆಯಿತು. ಮರುದಿವಸ ಸಣ್ಣ ಮಗ ಬಂದ, ಅಪ್ಪ ನಾಳೊಂದು ಹೊಸ ಅನುಭವ ನಿನಗೆ. ಏನು? ಒಂದು ಬ್ಲೂ ಕ್ಯೂಬ್ ಅಂತಿದೆ ಇಲ್ಲಿ, ಅದಕ್ಕೆ 3 ನಿಮಿಷ ಟಿಕೆಟ್ ತೊಗೊಂಡಿದ್ದೀನಿ, ಟೋಕನ್ ತೊಗೊಂಡಿದ್ದೀನಿ ಅಂದ. ಏನದು ಅಂದವನು. ನಿನಗೆ ಗೊತ್ತಿಲ್ಲಪ್ಪ, ಅದು ಬ್ಲೂ ಕ್ಯೂಬ್ ಅಂತ ಒಂದು ಕೋಣೆ ಇದೆ, ಅದಕ್ಕೆ 3 ನಿಮಿಷ ಟೋಕನ್ ತೊಗೊಂಡಿದ್ದೇನೆ. ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳ್ದ. ಅವನು ಹೇಳ್ದ 5,000 ರೂಪಾಯಿ ಆಗ್ತದೆ. ಅವನೊಂದು ಹುಚ್ಚಿಡ್ದಿದ್ದೇನೋ, 3 ನಿಮಿಷಕ್ಕೆ 5,000 ರೂಪಾಯಿ ಏನಿದೆ ಅಲ್ಲಿ ಅಂತ ಕೇಳ್ದ. ನೀ ಹೇಳಲ್ಲ, ನಾನು ಸೀಕ್ರೆಟ್ ಅದು, ನಿನಗೆ ಅನುಭವ ಆಗಬೇಕು. ಏನಿಲ್ಲ, ಟೋಕನ್ ಇದೆಯಲ್ಲ, ತೊಗೊಂಡು ಒಳಗಡೆ ಹೋಗಬೇಕು, ಟೈಮ್ ಕೊಟ್ಟಿದ್ದಾರೆ, ಆ ಟೈಮಿಗೆ ಹೋಗ್ಬೇಕು ನೀನು. ನಾನು ಕರ್ಕೊಂಡು ಹೋಗ್ತೇನೆ ನಿನ್ನ. ಅಲ್ಲಿ ರೂಮ್ನೊಳಗೆ ಹೋಗಬೇಕು, ಬಾಗಿಲು ಹಾಕ್ಕೊಂಡು ಅಲ್ಲೊಂದು ತೂತಿದೆ, ಆ ತೂತೊಳಗೆ ಟೋಕನ್ ಹಾಕ್ಬಿಡು, ಟಕ್ ಅಂತ ಸಪ್ಪಳ ಬರುತ್ತೆ. ಅಲ್ಲಿ ಮುಂದೆ ಟೇಬಲ್ ಮೇಲೆ ಒಂದು ಕನ್ನಡಕ ಇಟ್ಟಿರ್ತಾರೆ, ಗಾಗಲ್ಸ್, ಬ್ಲ್ಯಾಕ್ ಗ್ಲಾಸ್ ಇಟ್ಟಿರ್ತಾರೆ, ಡಾರ್ಕ್ ಗ್ಲಾಸ್. ಅದನ್ನ ಹಾಕೋ, ನಿಂತ್ಕೊಂಬಿಡು 3 ನಿಮಿಷ, ಅದ್ಭುತ ಅಂತ. ಟೋಕನ್ ತೊಗೊಂಡು ಆಗಿದ್ದೀನಿ, ಏನು ಮಾಡೋಕ್ಕಾಗ್ತದೆ. ಇವನು ಹೋದ, ಮರುದಿವಸ ಟೈಮಿಗೆ ಹೋದ, ಬಾಗಿಲು ಹಾಕ್ಕೊಂಡ, ಆ ತೂತೊಳಗೆ ಹಾಕಿದ, ಕರ್ರ ಟಕ್ 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 ಅಂತ ಸಪ್ಪಳ ಆಯಿತು. ಕನ್ನಡಕ ಆಯಿತು, ಹಾಕ್ಕೊಂಡು ನಿಂತ್ಕೊಂಡ. ಏನೂ ಆಗಲಿಲ್ಲ, 3 ನಿಮಿಷ. ಹುಚ್ಚರಂಗೆ ಅನಿಸ್ಬಿಡ್ತು ಅವನಿಗೆ. ಅವನಿಗೆ ಚಿಂತೆ ಏನು ಅಂದರೆ, ನಿಂತ್ಕೊಂಡು ಕ್ಷಣಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ, 5,000 ರೂಪಾಯಿ. 3 ನಿಮಿಷ ಆದಮೇಲೆ ಹೊರಗೆ ಬಂದ, ಉದ್ದು ಮುಖ ಮಾಡಿಕೊಂಡು. ಮಗ ಕೇಳಿದ, ಹೆಂಗಿತ್ತಪ್ಪ ಅಂತ. ಏನು ಹೆಂಗೋ ಹುಚ್ಚ? ಏನಿಲ್ಲ, ಹುಚ್ಚರ ನಿಂತಿದೆ ಕನ್ನಡಕ್ಕೆ ಹಾಕ್ಕೊಂಡು ಅಂದ. ಮಗ ಅಂತ ಏನಾಗಲಿಲ್ಲ, ನಮ್ಮ ಅಪ್ಪನಿಗೆ ನೋಡ್ಕೊಂಡು ಜಗತ್ತಿಂದ ಎಲ್ಲ ಕಡೆ ಬರ್ತಾರೆ ಜನ ನೋಡೋದಕ್ಕೆ, ಇವಾಗ ಯಾಕೆ ಆಗಲಿಲ್ಲ? ಮಕ್ಕಳು ಮಾತಾಡ್ಕೊಂಡ್ರು ಅವತ್ತು ರಾತ್ರಿ. ದೊಡ್ಡ ಮಗ ಬಂದ, ಅಪ್ಪ ಏನೇ ಆಗಲಿ, ನಾಳೆ ನಿನಗೆ 6 ನಿಮಿಷ ಟೋಕನ್ ತೊಗೊಂಡಿದ್ದೀನಿ. ಯಾಕಂದರೆ 3 ನಿಮಿಷಕ್ಕೆ ನಿನಗೆ ಗೊತ್ತಾಗಲಿಲ್ಲ, 6 ನಿಮಿಷ ಟೋಕನ್ನು 10,000 ರೂಪಾಯಿ ಅಂದ. ಹೌದು 10,000 ರೂಪಾಯಿ, ತಲೆ ಕೆಡಿಸ್ಕೋಬೇಡ, ನೀವು ಹೋಗಿ ಬಾ ನಾಳೆ. ಬೇಜಾರಿಂದ ಹೋದ ಅವನು. ಮತ್ತೆ ಹೋದ, ಟೋಕನ್ ಹಾಕಿದ, ಕರ್ರ ಟಕ್ ಅಂತ ಸಪ್ಪಳಾಯಿತು. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 6 ನಿಮಿಷ ಅಂದರೆ ಎಷ್ಟು ಉದ್ದ ಅಂತ ಗೊತ್ತಾಯ್ತು ಅವನಿಗೆ. ಮುಗಿತಾನೇ ಇಲ್ಲ, ಕೆಟ್ಟ ನಿಂತ್ಕೊಳ್ಳೋದು ಹಾಗೇನೆ. ತಲೆ ಕೆಟ್ಟೋಯ್ತು ಅವನಿಗೆ. ಹೊರಗೆ ಬಂದ, ಇನ್ನಿಷ್ಟು ಉದ್ದ ಮುಖ ಮಾಡ್ಕೊಂಡಿದ್ದ. ಅಪ್ಪ ಹೇಗಿತ್ತು? ಏನು ಹೇಗಿತ್ತು? ಇಬ್ಬರು ದುಡ್ಡು ಕಳ್ಕೊಬೇಕಂತ ಪ್ರತಿಜ್ಞೆ ಮಾಡಿದಂಗೆ ಕಾಣುತ್ತೆ. ಏನೂ ಇಲ್ಲ ಇಲ್ಲಿ ಒಳಗಡೆ. ಅವ್ರಂದ್ರು ಏನಿಲ್ಲ ಅಂದ್ರೆ ಹೆಂಗೆ, 6 ನಿಮಿಷಕ್ಕೆ ಏನಾಗಲಿಲ್ಲ. ಮಾತಾಡ್ಕೊಂಡ್ರು. ಅವತ್ತು ರಾತ್ರಿ ಇಬ್ಬರು ಬಂದರು ಮಕ್ಕಳು. ಅಪ್ಪ ಇದೇನು ವಿಚಿತ್ರ ಅನಿಸುತ್ತೆ ನನಗೆ, ಜನ ಬಂದು ಹೊಗಳ್ತಾರೆ, ಅಷ್ಟು ಹೊಗಳ್ತಾರೆ ಬ್ಲೂ ಕ್ಯೂಬು, ನೀನಾದರೂ ಏನೂ ಇಲ್ಲ ಅಂತೀಯಲ್ಲ. ನಾಳೆ 10 ನಿಮಿಷಕ್ಕೆ ಟೋಕನ್ ತೊಗೊಂಡಿದ್ದೀವಿ, ಲಾಸ್ಟ್ ಚಾನ್ಸ್ ಅದು, 10 ನಿಮಿಷದ್ದು. ಅವನಂದ ನನಗೆ ಆಗೋದಿಲ್ಲಪ್ಪ, 10 ನಿಮಿಷ ನಿಂತ್ಕೊಳ್ಳೋಕ್ಕೆ ಆಗಲ್ಲ ಅಂದ. ಇವತ್ತು ಲಾಸ್ಟ್ ಮಾಡಿಬಿಡು, ಪ್ರಯತ್ನ ಮಾಡು. ಒಳಗೆ ಹೋದ, ಬಾಗಿಲು ಹಾಕ್ಕೊಂಡ, ಮತ್ತೆ ಟಕ್ಕನ್ ಸಪ್ಪಳ ಆಯಿತು. ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 2 ನಿಮಿಷ ಆದ್ಮೇಲೆ ರೋಷ್ ಹೋಯ್ತು ಅವನಿಗೆ. ಏನು ನಿಂತ್ಕೊಂಡು ಹುಚ್ಚರಂಗಿಲ್ಲಿ, ಏನೇ ನೋಡೇ ಬಿಡು. ನಾನು ಕನ್ನಡಕ್ಕೆ ತೆಗೆದಿಟ್ಟ ನೋಡ್ತಾನೆ, ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಮಿರರ್ ಒಂದು ದೊಡ್ಡ ಕನ್ನಡಿ, ಆ ಡ್ರೆಸ್ಸಿಂಗ್ ಟೇಬಲ್ ಇದೆ. ಪಕ್ಕದಲ್ಲಿ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಅಲ್ಲೊಂದಿಷ್ಟು ಬಟ್ಟೆ ತೂಗು ಹಾಕಿದ್ದಾರೆ. ಇದು ಯಾವುದೋ ಡ್ರೆಸ್ಸಿಂಗ್ ರೂಮ್ ಕಾಣುತ್ತೆ ಅಂದ. ಪಕ್ಕದಲ್ಲಿ ನೋಡಿದ ಒಂದು ಬಾಗಿಲಿತ್ತು. ಅಲ್ಲಿ ನೋಡಿ ಇನ್ನೊಂದು 6 ನಿಮಿಷ ತೆಗಿಬೇಕಲ್ಲ, 6-7 ನಿಮಿಷ ತೆಗಿಬೇಕಲ್ಲ. ಇಲ್ಲಿಂತೇನು ಮಾಡೋದು? ಆ ಬಾಗಿಲು ತೆಗೆದ, ಎದೆ ಜಲ್ ಅಂದ್ಬಿಡ್ತು. ಅಲ್ಲಿದೆ ಬ್ಲೂ ಕ್ಯೂಬ್, ಪಕ್ಕದ ರೂಮ್ ಅದು. ಅದು ಹೆಂಗೆ ಮಾಡಿದ್ದಾರೆ ಅಂದರೆ, ಇಡೀ ಕೋಣೆಯನ್ನು ಈ ಫ್ಲೋರಸೆಂಟ್ ನೀಲಿ ಬಣ್ಣ ಬಳೆದ್ಬಿಟ್ಟಿದ್ದಾರೆ. ಆ ಕಡೆ ಕಾಜಿಟ್ಟಿದ್ದಾರೆ. ಆ ಸಮುದ್ರದ ತರಂಗ ಮೇಲೆ ಕುಳಿಯುವಂಥ ಎಲ್ಲ ಬೆಳಕಿನ ಕಿರಣಗಳನ್ನು ಏಕೀಭವಿಸಿ ಒಳಗೆ ಕಳಿಸ್ತಾರೆ. ಕಣ್ಣೆ ಕುಕ್ಬಿಡ್ತದೆ. ಓಡಿ ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ. ತಣ್ಣ ಗಾಳಿ, ಆ ಬೆಳಕು, ಕ್ಷಣಕ್ಕೆ ಅವನ ಮೈ ನೆಂದಂಗೆ ಆಗ್ಬಿಡ್ತು. ಆ ಬೆಳಕಿನಲ್ಲಿ, ಆ ಗಾಳಿಯಲ್ಲಿ ನೆಂದಂಗಾಗಿ ಕ್ಷಣಕ್ಕೆ ಅವನು 10 ವರ್ಷ ಸಣ್ಣವನಾದಂಗೆ ಅನಿಸ್ಬಿಡ್ತು. ಅದ್ಭುತ ಅನುಭವ. 5-6 ನಿಮಿಷ ಇದ್ದ, ಗಂಟೆ ಆಗಿಬಿಡ್ತು, ಟೈಮ್ ಆಯಿತು ಅಂತ. ಛೇ ಅಂದ, ಇನ್ನೊಂದು 5 ನಿಮಿಷ ಇದ್ದರೆ ಚೆನ್ನಾಗಿತ್ತು. ಎಷ್ಟು ಅದ್ಭುತಪ್ಪ ಇದು, ಒಂದು 30-40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೇನೆ ನಾನು ಅಂತ ಹೊರಗಡೆ ಬಂದ, ನಕ್ಕೊಂಡು ಬಂದ. ಮಕ್ಳು ಕೇಳಿದ ಹಾಗಿತ್ತು, ಅದ್ಭುತಪ್ಪ, ಇಂಥ ಅನುಭವ ನನ್ನ ಜಗತ್ತಲ್ಲಿ ಆಗಿರಲಿಲ್ಲ
ಹಾಂ ಏನಪ್ಪ 40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೀನಿ ನಾನೀಗ ಅಂತ. ಆ ಹುಡುಗರು ಕೇಳಿದ್ರು, ಅಪ್ಪ ಮೊದಲೇ 2ನೇ ಸಲ ಏನಾಯಿತು? ಅವನ ಕೇಳಿದಂತೆ, ನನಗೇನು ಗೊತ್ತೋ ಮಾರಾಯ, ಒಳಗಡೆ ಇದೆ ಬ್ಲೂ ಕ್ಯೂಬ್ ಅಂತ, ನಾ ಡ್ರೆಸ್ಸಿಂಗ್ ರೂಮಲ್ಲೇ ನಿಂತು ಹೊರಗೆ ಬಂದಿದ್ದೀನಿ 2 ಸಲ. ಅವರು ನಕ್ಕರು, ನನಗೂ ಫೋನ್ ಮಾಡಿದಾರೆ, ನೋಡಿ ಅಂಕಲ್ ಹಿಂಗೆ ಮಾಡ್ತಾನೆ ನಮ್ಮಪ್ಪ ಅಂತ. ಅವನು ಹೇಳಿದ, ನನಗೇನು ಗೊತ್ತೋ, ಹೇಳಬಾರ್ದೇನು ಮೊದಲೇ ಇವರು ಅಂತಂದ, ಮುಗೀತು. ಆದರೆ ಮುಂದೊಂದು 8 ದಿವಸ ಆದಮೇಲೆ ನನಗೆ ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡುತ್ತೆ ನನಗಿದು. ನಾವೆಲ್ಲರೂ ಹಾಗೆ ಅಲ್ಲೇನ್ರಿ, ಭಗವಂತ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ, ಏನಾರು ಸಾಧನೆ ಮಾಡ್ಕೊಂಬನ್ನಿ ಅಂತ. ನಾವು ಬಹಳ ಜನ ಡ್ರೆಸ್ಸಿಂಗ್ ರೂಮಲ್ಲಿ ನಿಂತು ವಾಪಸ್ ಹೋಗ್ತೀವಿ, ಬ್ಲೂ ಕ್ಯೂಬಿಗೆ ಹೋಗೋದೇ ಇಲ್ಲ ಅಲ್ವಾ? ಇಲ್ಲಿ ಪ್ರಶ್ನೆ ಹಿಂಗಿದೆ, ನೀವು ಡ್ರೆಸ್ಸಿಂಗ್ ರೂಮ್ನಲ್ಲೇ ನಿಂತು ಹೋದರೆ ಜಗತ್ತು ದುಃಖಮಯ, ಮುಖ ಗಂಟು ಹಾಕ್ಕೊಂಡೇ ಹೋಗೋದು ನಾವು. ಆದರೆ ಇದಲ್ಲ ಅಂಥೇಳಿ ಹುಡುಕೋದಿದೆಯಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಬ್ಲೂ ಕ್ಯೂಬ್ ಹುಡುಕಿದ್ರೆ ನೀವು, ಅದ್ಭುತ ಅಲ್ವ ಅದೇ ಜೀವನ. ಆದ್ದರಿಂದ ಜೀವನ ದುಃಖಮಯವೋ ಸಂತೋಷವೋ ಅನ್ನೋದು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಅನ್ನೋದ್ರ ಮೇಲೆ ಇರುವಂಥದ್ದು. ಅದರಿಂದ ಬುದ್ಧ ಹೇಳ್ತಾನೆ, ನಾನು ಮನುಷ್ಯನನ್ನಾಗಿ ನೋಡಿದೆ, ಅಂದರೆ ಏಕ ವ್ಯಕ್ತಿಯನ್ನಾಗಿ ನೋಡಿದೆ. ಅವನ ಕಷ್ಟ ನನ್ನ ಹೃದಯ ಮುಟ್ಟಿತು, ಆದ್ದರಿಂದ ಅವ್ನ ಕಷ್ಟಕ್ಕೆ ಪರಿಹಾರ ಹುಡುಕಬೇಕು ಅಂತ. ಆದರೆ ಉಪನಿಷತ್ತುಗಳು ಹೇಳ್ತಾ, ಹಂಗೆ ನೋಡಬೇಡ ನೀನು, ಕಷ್ಟ ಎಲ್ರಿಗೂ ಬರುತ್ತೆ. ಆದರೆ ಕಷ್ಟ ಅಂತ ನೋಡಿದಾಗ ಕಷ್ಟ. ಒಂದು ಉದಾಹರಣೆ ಹೇಳಬೇಕು. ಮನೆಗೆ ಯಾರೋ ದೊಡ್ಡವರು ಬರ್ತಾರೆ, ಅವ್ರು 3 ಜನ ಬರ್ತಾರೆ. ಒಬ್ಬರು ಹಿರಿಯರು ಬಹಳ ತಿಳ್ಕೊಂಡಿದ್ದಾರೆ ಬರ್ತಾರೆ. ಮನೆ ಆಕೆಗೆ 2 ಅವಕಾಶಗಳಿದ್ದಾವೆ. ಈಗ ಒಂದು, ಎಷ್ಟು ಜನ ಬರ್ತಾರೆ? 3 ಜನನ 2 ದಿವಸ 4 ದಿವಸ ಇರ್ತಾರಂತ. ಅಯ್ಯೋ ಆಯ್ತಪ್ಪ ಕೊಜಿತೀರಂತ. ಈ 4 ದಿವಸ ದುಡಿದು ಸಾಯ್ಬೇಕು ನಾನು. ಇದು ಒಂದು ದೃಷ್ಟಿ. ಬರಬೇಕು, ದುಡಿಯೋ ನಾನೇ ತಾನೇ, ಯಾಕಪ್ಪ ಬರ್ತಾರೆ ನಮ್ಮ ಮನೆಗೆ ಮಂದಿ? ಬರಬಾರ್ದು. ಬೇಕಾದ್ರೆ ಬಂದರೆ ಕಷ್ಟ, ದುಡ್ತಾ ತಪ್ಪಲ್ಲ, ಇದು ಕಷ್ಟ, ದುಃಖದ ಸೂಚನೆ ಇದು. ಆದರೆ ಅದನ್ನು ಇನ್ನೊಂದು ರೀತಿ ನೋಡೋದಾದರೆ, ಯಾರ ಮನೆಗೆ ಬರ್ತಾರೆ ರೀ ಸುಮ್ಮನೆ ಅಲ್ಲ? ಯಾರ ಮನೆಗೆ ಹೋಗ್ತಾರೆ? ಯಾರು? ಅವ್ರಿಗೆ ಊಟ ಇಲ್ವಾ? ದೊಡ್ಡವರು, ನಮ್ಗೆ ಅವಕಾಶ ಸಿಕ್ಕಿದೆ, ದೊಡ್ಡವ್ರು ಬರೋದು ಅಪರೂಪ, ನಮ್ಮ ಮನೆಗೆ ಬರಲಿ, 3 ದಿವಸ ಅಲ್ಲ 4 ದಿವಸ ಇರಲಿ, ಅವ್ರ ಜೊತೆಗೆ ಮಾತಾಡ್ಕೊಳ್ಳೋಣ, ಅವಕಾಶ ಇದೆ, ಸಂಭ್ರಮ ಅಲ್ವ ಅವ್ರ ಜೊತೆಗಿರುವಂಥದ್ದು, ಮಾಡೋಣ, ಎಲ್ಲರೂ ಕೂತು ಮಾಡೋಣ ಬನ್ನಿ. ಆಮೇಲೆ ಸಾಯಂಕಾಲ ಕೂತು ಹರಟೆ ಹೊಡೆದು ಅವ್ರ ಕಡೆಯಿಂದ ಏನೇನು ತಿಳುವಳಿಕೆ ತಿಳ್ಕೊಳ್ಳೋಣ. ಇದು 2ನೇ ದೃಷ್ಟಿ. ಸಂದರ್ಭ ಒಂದೇ ತಾನೇ. ಮನೆಗೆ ಬರೋರು ದೊಡ್ಡವರು, ಅಯ್ಯೋ ಪೀಡೆಪ್ಪ ಬಂದ್ಬಿಟ್ರು ನೋಡಿ, 4 ದಿವಸ ನನ್ನ ಕಷ್ಟ ಮುಗಿಲಿಲ್ಲ ಅಂತ ಗೊದ್ದಾಡೋದು ದುಃಖ. ಆದರೆ ಅದನ್ನೇ ಒಂದು ದೊಡ್ಡ ಅವಕಾಶ ಅಂತ ಬಳಸ್ಕೊಳ್ಳೋದು ಇದೆಯಲ್ಲ, ಇದನ್ನು ಸಂತೋಷ ನೋಡುವಂಥದ್ದು. ಮನೆಯಲ್ಲಿ ಹಿರಿಯರಿಗೆ ಯಾರಿಗೂ ಆರಾಮಿಲ್ಲ, ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಒಬ್ಬರಿಗೆ ತುಂಬ ಆರಾಮಿಲ್ಲ, ಅನಾರೋಗ್ಯವಾಗಿ ಮಲ್ಕೊಂಡಿದ್ದಾರೆ. 2 ದೃಷ್ಟಿಯಿಂದ ಗಮನಿಸ್ಬೋದು. ಒಂದು, ಆಯ್ತಪ್ಪ ನನ್ನ ಜೀವ ಸಣ್ಣ ಆಯ್ತಿನ, ಅವ್ರು ರಿಪೇರಿ ಆಗೋ ತನಕನೂ ನಾನು ರಿಪೇರಿಗೆ ಬರ್ತೀನಿ. ಎಷ್ಟು ಮಾಡೋದ್ರಿ ಇದೆಯಾ? ಮಾಡೋದಂದರೆ ಹಾಸಿಗೆ ಮೇಲೆ ಕೂತು ಮಲ್ಕೋಬೇಕಾರೆ, ಎಲ್ಲ ಅಲ್ಲೇ ಮಾಡ್ಬೇಕು ನಾವು, ಭಾಳ ಕಷ್ಟ ಇದು. ಅಯ್ಯೋ ಒದ್ದಾಟ ಅಲ್ವಾ? ಒಂದು ರೀತಿ ಒದ್ದಾಟ, ಸಂಕಟ ಅಂತ ಅನಿಸುತ್ತೆ. ಇನ್ನೊಂದು ರೀತಿ ನೋಡಿದಾಗ, ನೀವು ಮಗುವಾಗಿದ್ದಾಗ ನೀವು ತೊಂದರೆ ಕೊಟ್ಟದ್ದು ಎಷ್ಟಿತ್ತು ಅಂದರೆ, ಅವ್ರು ಕೊಟ್ಟು ತೊಂದರೆ 1% ಇಲ್ಲ. ನೀವು ಮಗು ಆಗಿದ್ದಾಗ ತಾಯಿ ಬೇಜಾರು ಮಾಡಿಕೊಂಡು ಎಷ್ಟು ತೊಂದರೆ ಕೊಡ್ತಾನೆ, ಹೊರಗೆ ಹಾಕ್ರಿ ಇವ್ನು ಅಂದಿರು ಬದುಕ್ತಿದ್ವ ನಾವೆಲ್ಲಾದರೂ? ಆಕೆ ಆರಾಮಿಲ್ದ ಮಲ್ಕೊಂಡಾಗ ಆಕೆಗೆ ಸೇವೆ ಮಾಡೋದು ಇದೆಯಲ್ಲ, ಅವಕಾಶ ಅದು ಭಗವಂತ ಕೊಟ್ಟದ್ದು. ಹೀಗಾದ್ರೂ ಋಣ ತೀರ್ಸೋಕೊಂದು ಅವಕಾಶ ಆಯಿತು. 2 ದೃಷ್ಟಿಯಿಂದ ನೋಡ್ಬೋದಲ್ಲ. ನಾಳೆ ಬೇಕು ಅಂದರೂ ಆ ಜೀವ ಸಿಗಲ್ಲ ನಿಮಗೆ. ನೀವು ಹಂಬಲಿಸಿದ್ರು ಕೂಡ ಸಿಗಲಾರ್ದಂಥ ಜೀವ ಇದೆ, ಕೊನೆ ಹಂತದಲ್ಲಿದೆ. ನನಗೆ ಆದಿದ್ದಷ್ಟು ಮಾಡ್ತೀನಿ, ಸಂಭ್ರಮದಿಂದ ಪ್ರೀತಿಯಿಂದ ಮಾಡ್ತೀನಿ ಅನ್ನೋದು ಸುಖ ಆಗ್ತದೆ. ಅದು ಭಾರ ಅಂದ್ಕೊಂಡಾಗ ದುಃಖ ಆಗ್ತದೆ. ಆದ್ದರಿಂದ ದಯವಿಟ್ಟು ಒಂದು ಮಾತು ನಾವು ನೆನಪಿಡಬೇಕಾದದ್ದು ಇಲ್ಲಿ ಬುದ್ಧನ ಚಿಂತೆ ಮಾಡುವಾಗ, ಸುಖ ದುಃಖ ಬರೀ ಘಟನೆಗಳು ಮಾತ್ರ. ನಾನು ವೈಯಕ್ತಿಕ ಅಭಿಪ್ರಾಯ ಇದು. ನಾನು 2600 ವರ್ಷ ಹಿಂದಿದ್ದರೆ ಬುದ್ಧನಿಗೆ ಹೇಳ್ತಿದ್ದೆ, ನಾನು ಖಂಡಿತವಾಗಿ ಹೇಳ್ತಿದ್ದೆ. ಬರೀ ದುಃಖ ಅನ್ನೋ ಜಗತ್ತಲ್ಲಿ ಇಲ್ಲ, ನೀವು ನೋಡೋ ರೀತಿ ಮೇಲಿದೆ. ಬರೀ ಸುಖ ಅನ್ನೋದು ಇಲ್ಲ, ಅವು ಘಟನೆಗಳು ಮಾತ್ರ. ಆದರೆ ನಮಗೆ ಅಭಿಪ್ರಾಯ ಏನಾಗಿದೆ ಅಂದರೆ, ಒಂದು ದುಃಖ ಬಹಳ ದಿವಸ ಕಾಡಿಬಿಡುತ್ತೆ ನಮ್ಮನ್ನು ಅಂತ. ಬಹಳ ಅಂಟ್ಕೊಂಡಿದ್ದೀವಿ ಅದಕ್ಕೆ ನಾವು. ಬಹಳ ಅಂಟ್ಕೊಂಡಾಗ ದುಃಖ ಜಾಸ್ತಿ ದಿವಸ ಇರುತ್ತೆ. ಸಂತೋಷ ಇಲ್ವೇನ್ರಿ ಜೀವನದಲ್ಲಿ? ಸಂತೋಷ ಬೇಕಾದಷ್ಟು ಇದೆಯಲ್ಲಪ್ಪ, ಸಂಭ್ರಮ ಪಡಲ್ವ ನಾವು? ನನಗೆ ಒಬ್ಬ ಮನುಷ್ಯ ಹೇಳಿದ್ದ, ಅದನ್ನು ಹೇಳ್ಬಿಡ್ಬೇಕು ನಿಮಗೆ, ಅದು ಯಾವ ಪುಸ್ತಕದಲ್ಲೂ ಸಿಗೋದಲ್ಲ. ನನಗೊಬ್ಬ ಜಪಾನೀಸ್ ಝೆನ್ ಗುರು ಇದನ್ನು ಕಲಿಸ್ಕೊಟ್ಟ. ಇದು ಬಹುಶಃ ಹಿಂದೆ ಹೇಳಿಲ್ಲ ಅನ್ಸುತ್ತೆ ನಾನು ಇದನ್ನು. ಬಹಳ ನನಗಂತೂ ಪ್ರಯೋಜನ ಆದದ್ದು. ಆತ ಹೇಳಿದ್ದು, ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಸಾಮಾನ್ಯವಾಗಿ ನಿಮಗೆ ನೋವಾದಾಗ, ದುಃಖ ಆದಾಗ, ಯು ಡೋಂಟ್ ಬಿಕಮ್ ಎ ಹೀರೋ, ಯು ಬಿಕಮ್ ಎ ಝೀರೋ. ಮನಸ್ಸಿಗೆ ನೋವಾದಾಗ, ಯಾರೋ ಬೈದಾಗ, ನೋವಾದಾಗ ನಾವು ಝೀರೋ ಆಗ್ತೀವಿ, ಹೀರೋ ಆಗಲ್ಲ.
ಆತ ಹೇಳೋದೇನು ಗೊತ್ತಾ, ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ನಿಮ್ಮ ಮನಸ್ಸಿಗೆ ನೋವಾದಾಗ ನೀವು ಹೀರೋ ಆಗೋದು ಹೆಂಗೆ ಅಂತ ಅವ್ನು ಬರೀ ತೋರಿಸ್ತಿದ್ದ. ಇಲ್ಲಿ ಬರೆಯೋಕ್ಕಾಗಲ್ಲ, ಬಟ್ ತೋರಿಸ್ತೀನಿ, ಹೇಳ್ತೀನಿ ನಾನು. ಅವ್ನು ಹೇಳೋನು ಹೀರೋ ಅನ್ನೋ ಪದದಲ್ಲಿ ಎಷ್ಟು ಅಕ್ಷರ ಇದೆ. ಆ ಮನುಷ್ಯಗೆ 120 ವರ್ಷ ಅಂತ ಹೇಳ್ತಾ ಇದ್ರಪ್ಪ ಅವರು. ಅವ್ನು ನೋಡಿದ್ರೆ 55, 60 ರಂಗಿದ್ದ ಅವನು. ಏನು ಶಾಂತ ಮುಖಾರಿ ಆತಂದು ನೋಡಿದ್ರೆ ನಮ್ಗೆ ಸಂತೋಷ ಆಗಬೇಕು. ಆತ ಸಾಧನೆ ಮಾಡಿದ ಮನುಷ್ಯ ಆತ ತೊದಲ್ಕೊಂಡು ಇಂಗ್ಲೀಷ್ ಅಷ್ಟು ನೆರಗಳು ಮಾತಾಡೋಕ್ಕಾಗಲ್ಲ. ಆತ ಹೇಳಿದಂಥ ವಿದ್ಯೆ ನನಗೆ ಇನ್ನೂ ಮರ್ತಿಲ್ಲ, ನನಗೆ ಭಾಳ ಪ್ರಯೋಜನ ಆಗಿದೆ ಜೀವನದಲ್ಲಿ. ಅವನು ಹೇಳಿದ ಇಂಗ್ಲೀಷಲ್ಲಿ 4 ಅಕ್ಷರ ಇದೆ ಹೀರೋ ಅನ್ನೋ ಪದಕ್ಕೆ, HERO, ಹೀರೋ ಅಂತ. ಎಚ್ ಅಂದ್ರೆ ಮೊದಲನೇ ಅಕ್ಷರ. ಎಚ್ ಅಂದ್ರೆ ಏನು? ಹರ್ಟ್ ಅಂದ್ರೆ ನೋವಾಗೋದು. ಹರ್ಟ್ ಅಂದ್ರೆ ಏನದು? ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಘಟನೆ ಅಷ್ಟೇನೆ, ಅದು ಇಟ್ಸ್ ಎ ಹ್ಯಾಪನಿಂಗ್. ಎಚ್ ಈಸ್ ಓನ್ಲಿ ಎ ಹ್ಯಾಪನಿಂಗ್ ಅಂತ. ಈಗ ನೀವು ತರಕಾರಿ ಹೆಚ್ಚುತ್ತಾ ಇರ್ತೀರಿ, ನಿಮ್ಮ ಅತ್ಯಂತ ಪ್ರೀತಿ ಸೀರಿಯಲ್ ನೋಡ್ತಾ ಇರ್ತೀರಿ. ಚಕ್ ಅಂತ ಬೆಳೆ ಕತ್ತರಿಸ್ಕೊಂಡ್ರಿ. ಎಷ್ಟು ಟೈಮ್ ತೊಗೊಂಡು ಬರ್ತದೆ ಕತ್ಕೋಬೇಕಾದ್ರೆ? 1 ಸೆಕೆಂಡಲ್ಲಿ ಕತ್ತರಿಸ್ತದೆ ಬೆಳೆ ನಿಮ್ಮದು. ಆದರೆ ಅದು ಗುಣ ಆಗಬೇಕಾದ್ರೆ 3 ವಾರ ಬೇಕು ಅಲ್ವಾ? ಬೆಳೆ ಕತ್ತರಿಸ್ಕೊಂಡು ಒಂದು ಕ್ಷಣ ಅದು. ಹರ್ಟ್ ಅದು ಕೈಯಿಂದ ಕತ್ತರಿಸ್ಕೊಂಡದ್ದು ಒಂದೇ ಕ್ಷಣದಲ್ಲಿ ಕತ್ತರಿಸ್ಕೊಂಡ್ಬಿಟ್ರಿ. ಅಥವಾ ಬೆಳಗ್ಗೆ ನೀವು ವಾಕಿಂಗ್ ಹೋಗ್ತಿರ್ತೀರಿ, ಗಂಡ ಹೆಂಡತಿ ಹೋದಾಗ ಯಾವನೋ ಬರ್ತಾನೆ, ಏನೋ ಇಡಿಯಟ್ ಅಂತ, ನಿಮಗೆ ಮೂರ್ಖ ಇದ್ದೀನಿ ನೀನು ಅಂತಾನೆ. ಎಷ್ಟು ಟೈಮ್ ತೊಗೊಂಡು ತನಬೇಕಾದ್ರೆ ಅವನಿಗೆ 5 ಸೆಕೆಂಡಲ್ಲಿ ಅಂದು ಹೋಗ್ಬಿಟ್ಟ ಅವನು ಇಡಿಯಟ್ ಅಂತ. ನಾನು ಬಿಟ್ಬಿಡ್ತೀನಿ ಅಷ್ಟಕ್ಕೆ ಅದನ್ನು. ನನಗೆ ಇಡಿಯಟ್ ಅಂತಾನೆ ಅವನು ಇಡಿಯಟ್, ಅವ್ರ ಮನೆತಾನೆ ಇಡಿಯಟ್ಟು ಅಂತ ಕೂಗಾಡಲ್ಲ ನಾವು. ಇನ್ನೊಂದು ಕೆಲವರು ಹೇಳೋದು ನೋಡಬೇಕು, ಬೆಳಗ್ಗೆ ಸಿಕ್ಕ ನೋಡ್ರಿ ಅವನು, ಅಯ್ಯೋ ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ಲ ನಾವು. ಬೆಳಗ್ಗೆ ಅವ್ನು ನೋಡಿದ್ನೋ, ಅವ್ನ ಮಾತು ಕೇಳಿದ್ನೋ, ಇಡೀ ದಿವಸ ಹಾಳಾಗೋಯ್ತು. ಎಷ್ಟೊತ್ತು ನೋಡಿದ್ರಿ ಅವನ್ನ? 1 ನಿಮಿಷ. ಮುಂದೆ 23 ತಾಸು 59 ನಿಮಿಷ ನೀವು ಬೇರೆನೇ ಇದ್ರಿ, ಆದರೂ ಅದೇ ಕಾಡಿದೆ ನಿಮ್ಮನ್ನ. ಅದು ಅನ್ಕೊಡೋದು ಇಡಿಯಟ್ ಅಂತ ನನಗವನು. ಅದು ನಾನು ಹೆಂಡತಿ ಪಕ್ಕದಲ್ಲಿದ್ದಾಗ ಇಡಿಯಟ್ ಅನ್ಬೇಕು ಅವನು. ಆಕೇನು ಅನ್ಕೋತಾಳೆ ನನ್ನ. ಇದು ಗೊಯ್ ಇದು ಭಾಳ ಚಂದ. ಇದು ಮೊದಲನೇದು ಹರ್ಟ್ ಅಂದರೆ ನೋವಾಗುವಂಥದ್ದು. ಅದು ನೀವು ಅಪೇಕ್ಷೆ ಪಟ್ಟೋ ಅಪೇಕ್ಷೆ ಪಡದೇನೋ ಆಗಿಬಿಡುವಂಥದ್ದು. ಹರ್ಟ್ ಹ್ಯಾಪನ್ಸ್ ವಿತ್ ಆರ್ ವಿದೌಟ್ ಯುವರ್ ಪರ್ಮಿಷನ್. ಅದು ಘಟನೆ, ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಹ್ಯಾಪನಿಂಗ್ ಅದು. ನೆಕ್ಸ್ಟ್ ಇದೆಯಲ್ಲ, HE, ಇವ್ಯಾಲ್ಯೂಯೇಷನ್ ಅಂತ. ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಆ ಘಟನೆ ಆದದ್ದು 1 ಸೆಕೆಂಡು 2 ಸೆಕೆಂಡು 5 ಸೆಕೆಂಡು. ಆದರೆ ನಾನು ಮುಂದೆ ಎಷ್ಟು ವರ್ಷ ನೆನೆಸ್ತೀನಿ ಗೊತ್ತಾ ಅದನ್ನು. ಅಯ್ಯೋ ನೆನೆಸ್ಕೊಂಡು ಈ ಕೆಲವು ಸಿನಿಮಾಗಳು ನೋಡಬೇಕು. ಅವನು ಹೇಳ್ತಿರ್ತಾನೆ, 25 ಬರಸ ಇಂತಕಾಮ್ ಕೇಳಿ ತಡಪ್ರಾತ. 25 ವರ್ಷ ಪ್ರತೀಕಾರಕ್ಕೆ ಒದ್ದಾಡ್ತಾ ಇದ್ದೆ. ಅಯ್ಯೋ ಜನ್ಮ, ಯಾವುದೋ ಒಂದು ಸಣ್ಣ ಘಟನೆ ಆಗಿದೆ, 25 ವರ್ಷ ಕಾಯ್ಕೊಂಡಿದ್ದಾನು ಹೊಡಿಬೇಕು ಅಂತ. ಅಂದರೆ 20 ವರ್ಷ ಮನಸ್ಸಲ್ಲಿ ಕುದ್ದಿಲ್ಲ, ಕುದ್ದು ಹೋಗಿಲ್ಲ ಅವನು ಸಫರ್ ಆದದ್ದು 1 ನಿಮಿಷ ಅಲ್ಲ, ಅದು 25 ವರ್ಷ ಸಫರ್ ಆಗಿದ್ದಾನೆ ಅವನು. ಈ ಇವ್ಯಾಲ್ಯೂಯೇಷನ್, ಟು ಮಚ್ ಆಫ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು. ಅದಕ್ಕೆ ನಿಮ್ಗೆ ಯಾರಾದರೂ ಏನಾದರೂ ಒಂದು ಮಾತಂದರೆ ಮರೆಯೋದೇ ಇಲ್ಲ ರೀ ನಾವು. ನೆನಪಿದೆಯಾ? ಏಪ್ರಿಲ್ 24 ಸಾಯಂಕಾಲ 6:15 ಬಸ್ ಸ್ಟ್ಯಾಂಡ್ ಹತ್ರ ನೀವು ನಿಂತಿದ್ರಿ, ರೆಡ್ ಡ್ರೆಸ್ ಹಾಕ್ಕೊಂಡಿದ್ರಿ. ಅವತ್ತು ಏನಂದ್ರಿ? ಅಯ್ಯೋ ಕರ್ಮವೇ, ಎಷ್ಟು ಮೆಮರಿ ಪವರ್ ರೀ ಇದು ಅಲ್ಲ, ಅದ್ಭುತ ಅಲ್ಲ. ಆದರೆ ಒಳ್ಳೇದು ಮರ್ತು ಹೋಗಿರುತ್ತೆ, ಹಂಗಂದ್ರೆ ಅವರು ಅಂತೀವಿ. ಆದರೆ ಬೈದದ್ದು ಮಾತ್ರ ನೆನಪಿರುತ್ತೆ. ಯಾಕೆ ಗೊತ್ತಾ? ಅದನ್ನ ನೆನೆಸ್ಕೊಂಡು ವಿ ಸ್ಟಾರ್ಟ್ ರೀಲಿವಿಂಗ್ ದ ಸೇಮ್ ಥಿಂಗ್. ಇಸ್ ಕಾಲ್ಡ್ ಇವ್ಯಾಲ್ಯೂಯೇಷನ್. ಗೊಯ್ ಅಂತ ಬೆಳೆಸ್ಕೊಂಡು ದೊಡ್ಡ ತಲೆ ಮೇಲೆ ಭಾರ ಮಾಡ್ಕೊಂಡಿದ್ದೀನಿ. ಹರ್ಟು, ಮನಸ್ಸಿಗೆ ನೋವು ಅಂತ ಏನಿದೆಯೋ ಒಂದು ಕ್ಷಣದಲ್ಲಿ ಆಗುವಂಥದ್ದು. ಅದನ್ನು ನೆನೆಸ್ಕೊಂಡು ಜೀವ ಭಾರ ಮಾಡ್ಕೊಂಡಿದ್ದೀನಿ ನಾನು. ಈಸ್ ಇವ್ಯಾಲ್ಯೂಯೇಷನ್. ನೆಕ್ಸ್ಟ್ ಮುಂದೆ R ಬರ್ತದಲ್ಲ. R ಅಂದರೆ ಏನು? ಅದನ್ನು ರೆಸ್ಪಾನ್ಸ್ ಮಾಡಬೇಕು, ಇಲ್ಲಾಂದ್ರೆ ರಿಯಾಕ್ಟ್. 2 R ಇದೆ R ಒಳಗೆ. ಒಂದು ರಿಯಾಕ್ಟ್ ಅಂದರೆ ಪ್ರತಿಕ್ರಿಯೆ ತೋರಿಸುವಂಥದ್ದು. ಯಾವನೋ ಹೇಳ್ದ, ನೀ ಹುಚ್ಚ ಇದ್ಯಾ, ನೀ ಹುಚ್ಚ ಅಂತ ಬೈತೇನಲ್ಲ. ಕೆಲವರು ಹೇಳ್ತಾರೆ ನೋಡ್ಬೇಕು, ಜೋರಾಗಿ ಹೇಳ್ತಾರೆ ಕೆಲವರು. ನಾವೆಲ್ಲ ನೇರವಾಗಿ ಮಾತಾಡೋರ್ರಿ, 1 ಹೊಡೆತ 2 ತುಂಡು. ಏನು ದೊಡ್ಡ ಸಾಧನೆನಾ ಅದು? ಹಂಗೆ ಹೇಳೋದೇನು ದೊಡ್ಡ ಸಾಧನೆ ಅಲ್ಲ. ಹೇಳೋದನ್ನು ತಡ್ಕೊಳ್ಳೋ ದೊಡ್ಡ ಸಂಯಮ, ಅದು ದೊಡ್ಡ ಸಾಧನೆ ಅದು. ಆದ್ರೆ ಕೆಲವ್ರು ಹಂಗಿಲ್ಲ, ನಾವೆಲ್ಲ ಉದ್ರಿ ಇಡಲ್ಲ ರೀ, ವಾಪಸ್ ಕೊಟ್ಬಿಡ್ತೀವಿ. ಇದು ರಿಯಾಕ್ಟ್. ಇದು ರಿಯಾಕ್ಟ್. ಇನ್ನೊಂದಿದೆಯಲ್ಲ R, ರೆಸ್ಪಾನ್ಸ್ ಅಂತ. ಅದು ಪ್ರತಿಕ್ರಿಯೆ ಅಲ್ಲ, ಸಂಯಮದಿಂದ ತಿಳುವಳಿಕೆಯಿಂದ ಉತ್ತರ ಕೊಡುವಂಥದ್ದು. ಈ ರಿಯಾಕ್ಟಿಗೂ ರೆಸ್ಪಾನ್ಸ್ಗೂ ವ್ಯತ್ಯಾಸ ಏನು? ರಿಯಾಕ್ಟ್ ಅಂದರೆ ಪಟ್ ಅಂತ ಹೇಳ್ಬಿಡೋದು, ರೆಸ್ಪಾನ್ಸ್ ಅಂತ ತಡ್ಕೊಂಡು ಹೇಳಬೇಕು. ನನಗೆ ಮೂರ್ಖ ಅನ್ನಲ್ಲ ಬೆಳಿಗ್ಗೆ, ನೀ ಮೂರ್ಖ ಅಂದ್ಬಿಟ್ಟೆ ನಾನು, ಅದು ರಿಯಾಕ್ಟ್ ಆಯಿತು. ಅದ್ರ ಬದಲು ನನಗೆ ಯಾಕೆ ಮೂರ್ಖ ಅಂದ ಅವನು? ಒಂದು ಕ್ಷಣ ವಿಚಾರ ಮಾಡಿ, ಭಾಳ ಜಾಸ್ತಿ ಬೇಕಾಗಿಲ್ಲ. ಅಯ್ಯೋ ನೀನೇ ಮಾಡಿದ್ದೀರ, ಮೂರ್ಖರ ಕೆಲಸನೇ ಅಲ್ವಾ ಮಾಡಿದ್ದು.
ನಾ ಮಾಡಿದ ತಪ್ಪಲ್ವಾ ಅದು? ಅದಕ್ಕೆ ಅಂಜಿದಾನು, ನಾನು ಮೂರ್ಖತನ ಮಾಡಿದ್ದೀನಿ, ಮೂರ್ಖ ಅಂಜಿದ್ದಾನೆ, ತಪ್ಪೇನಿದೆ ಅದರೊಳಗೆ ಅಂತಾದರೂ ಒಂದು ಆಗ್ಬೋದು. ಅಥವಾ ನಾ ಏನೂ ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಅವ್ನು ಮೂರ್ಖ ಅಂದ್ರೆ ರಾಂಗ್ ನಂಬರ್ ಅಷ್ಟೇ. ಈಗ ಯಾರಾದ್ರು ಬಂದು ರಮೇಶ ಬಾರೋ ಅಂತ ಕರೆದು ತಿರುಗಿ ನೋಡ್ತೇನೆ ನಾನು? ಇಲ್ಲ, ರಮೇಶ್ ಅಲ್ಲ, ನಾ ಗುರುರಾಜ ಅಲ್ವಾ? ರಾಂಗ್ ನಂಬರ್ ಅದು. ಎಷ್ಟು ತಿಳುವಳಿಕೆ ಬರುತ್ತೆ ನೋಡಿ. ಅವನು ಮೂರ್ಖ ಅಂದಾಗ ನಾನು ಮೂರ್ಖತನದ ಕೆಲಸ ಮಾಡಿದರೆ ಅವನು ಸರಿಯಾಗಿ ಅಂದಿದ್ದಾನೆ, ಅದಕ್ಕೂ ಕೋಪ ಮಾಡ್ಕೊಳ್ಳೋ ಕಾರಣ ಇಲ್ಲ. ನಾನು ಮೂರ್ಖತನದ ಕೆಲಸ ಮಾಡದೆ ಹೋದಾಗ ಮೂರ್ಖ ಅಂದರೆ ಅದು ರಾಂಗ್ ನಂಬರ್, ನನಗಲ್ಲ ಅದು. ಎರಡು ರೀತಿಯಿಂದನೂ ಮನುಷ್ಯ ಸಮಾಧಾನ ಆಗ್ತದೆ. ಅದು ಇಮೋಷ್ನಲ್ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಇಟ್ಕೊಂಡಿರ್ತೀರಿ. ನಾವು ಇಮೋಷನಲ್ ಇದ್ದಾಗ, ಭಾವನಾತ್ಮಕವಾಗಿದ್ದಾಗ ಪಟ್ಟಂತ ಮಾಯಿಂದ ಮಾತು ಬಂದ್ಬಿಡ್ತವೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಿದೆ, ಕೋಪದಿಂದ ಅಂದ್ಬಿಟ್ಟು ಹಿಂದಾಸಿ ಹೋಗಿ ಬೇಜಾರು ಮಾಡ್ಕೋಬೇಡ್ರಿ, ಏನೋ ಕೋಪದಲ್ಲಿ ಅಂದ್ಬಿಟ್ಟೆ ಅಂದಿಲ್ಲ ನಾವು ಎಷ್ಟೋ ಸಲ. ಯಾಕೆ? ಅವಾಗ ಭಾವನಾತ್ಮಕವಾಗಿ ಏರಿದಾಗ ಹೇಳಿಬಿಡ್ತೀವಿ, ಅದು ರಿಯಾಕ್ಷನ್ ಅದು. ಆದರೆ ಅದನ್ನೇ ಒಂದು ಚೂರು ತಡೆದು ನಾನು ನಿಧಾನಕ್ಕೆ ಮಾತಾಡಿದರೆ ಹಾಗೆ ಮಾತಾಡ್ತಿರ್ಲಿಲ್ಲ. ಅದು ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಬರೋದು. ಇಲ್ಲಿ ಬರೋದಿದ್ದೇನೆ, ಮೂರನೇ ಆರ್ ಹೇಳಿದ್ನಲ್ಲ, ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಕಡಿದು ಓ ಇದೆ ನೋಡ್ರಿ ಹೀರೋದೊಳಗೆ. ಎಚ್ ಹ್ಯಾಪನಿಂಗ್, ಈಸ್ ಇವ್ಯಾಲ್ಯೂಯೇಷನ್, ಆರ್ ಈಸ್ ರಿಯಾಕ್ಟ್ ಆರ್ ರೆಸ್ಪಾನ್ಸ್. ರಿಯಾಕ್ಟ್ ರೆಸ್ಪಾನ್ಸ್, ಅದಕ್ಕೆ ಒಂದು ಭಾಷೆ ಹೇಳಬೇಕು. ಅಧಿಕಾರದಲ್ಲಿದ್ದಂಥ ದೊಡ್ಡ ಜನ ರೆಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಿಬಲ್ ಪೀಪಲ್ ಅನ್ನಲ್ಲ. ಆದರೆ ಬಹಳ ಜನ ರಿಯಾಕ್ಟೇ ಮಾಡ್ತಾರೆ. ಅವ್ರು ರಿಯಾಕ್ಟ್ ಮಾಡಬಾರ್ದು ಅಂತ ರೆಸ್ಪಾನ್ಸಿಬಲ್ ಅಂತ ಕರೆಯೋದು ಅವ್ರನ್ನ. ಅಂದ ತಕ್ಷಣ ಏನು ಮಾತಾಡಬೇಡಿ, ಯಾರೂ ತಲೆಗೆ ಪಿಸ್ತೂಲ್ ಹಿಡಿದಿಲ್ಲ, ಮಾತಾಡು ಅಂತ ಯಾರೂ ಹೇಳಿಲ್ಲ. ಅಂತ ಪರಿ ಅವಸರ ಮಾಡ್ಕೊಂಡು ಯಾಕೆ ಹೇಳ್ತೀರಿ, ವಿಚಾರ ಮಾಡಿ ಹೇಳಿ ಅಂತ. ರಿಯಾಕ್ಟ್ ಆ್ಯಂಡ್ ರೆಸ್ಪಾನ್ಸ್. ಕಡೆಯದು ಓ ಇದೆಯಲ್ಲ, ಔಟ್ಕಮ್. ವಾಟ್ ಈಸ್ ದ ಔಟ್ಕಮ್ ಆಫ್ ಆಲ್ ದಿಸ್? ಇದೆಲ್ಲ ಪರಿಣಾಮ ಏನಪ್ಪ, ಫಲ ಏನು, ಫಲಶ್ರುತಿ ಎರಡಿದೆ. ಒಂದು ತಿಳುವಳಿಕೆ ಬರುತ್ತೆ, ದರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಯು ಫೀಲ್ ಮಿಸರಬಲ್. ಒಂದು ತಿಳುವಳಿಕೆ ಬರ್ತದೆ, ಇಲ್ಲಾಂದ್ರೆ ಭಾಳ ಮಿಸರಬಲ್ ಆಗ್ತೀರಿ, ಕಷ್ಟಪಡ್ತೀರಿ, ದುಃಖ ಪಡ್ತೀರಿ. ಎರಡು ಯಾವಾಗ ಆಗ್ತದೆ ಅಂತ ಭಾಳ ಚಂದ ಹೇಳಿದವನು ಜನ್ ಮಾಸ್ಟರು. ಯಾವಾಗ ನೀನು ರಿಯಾಕ್ಟ್ ಮಾಡಿದ್ದೀಯೋ, ಪ್ರತಿಕ್ರಿಯೆ ತೋರಿಸಿದ್ದೀಯೋ, ಆಗ ನೀ ಮಿಸರಬಲ್ಲೇ ಆಗೋದು. ಯಾವಾಗ ರೆಸ್ಪಾನ್ಸ್ ತೋರಿಸಿದ್ದೀಯೋ, ಅಂದರೆ ತಡೆದು ವಿಚಾರ ಮಾಡಿ ಉತ್ತರ ಕೊಟ್ಟಿದ್ದೀಯೋ, ಆವಾಗೆಲ್ಲ ತಿಳುವಳಿಕೆ ಬರ್ತದೆ. ಬಹಳ ಚಂದ. ಯಾವಾಗ ನಾನು ಕೋಪದಿಂದ ಮಾತಾಡಿದ್ದೇನೋ, ಕೋಪದ ಪ್ರತಿಫಲ ನನ್ನ ದುಃಖನೇ ಆಗೋದು. ಆದರೆ ತಿಳುವಳಿಕೆಯಿಂದ, ಪ್ರೀತಿಯಿಂದ ಮಾತಾಡಿದಾಗ ಕೋಪ ಬರಲ್ಲ. ಅಕಸ್ಮಾತ್ ನನಗೆ ಯಾರಾದರೂ ಮೂರ್ಖ ಅಂದರೆ ಪೇಷನ್ಸ್ ಬೇಕು, ತಳ್ಕೋಬೇಕು, ಎಫರ್ಟ್ ಮಾಡಬೇಕಾಗುತ್ತೆ, ಒಂದೇ ಸಲ ಬರಲ್ಲ ಅದು. ಏನೂ ಹೇಳಬೇಡಿ. ಆವಾಗ ಆತನೇ ಬರ್ತಾನೆ ಮರುದಿವಸ, ಸಾರಿ ಸರ್ ನಾ ಏನೋ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ ಅಲ್ಲ. ಆತನೇ ತಿಳುವಳಿಕೆ ಬಂದಿದೆ. ನೀವು ರಿಯಾಕ್ಟ್ ಮಾಡಿದರೆ ಅವನು ಜಗಳಕ್ಕೆ ಬರ್ತಾನೆ. ಆದ್ದರಿಂದ ಎಲ್ಲಿ ರಿಯಾಕ್ಷನ್ ಇದೆಯೋ ಅಲ್ಲಿ ಮಿಸರಬಲ್ ಆಗ್ತೀವಿ, ದುಃಖ ಬರ್ತದೆ. ಎಲ್ಲಿ ನನಗೆ ರೆಸ್ಪಾನ್ಸ್ ಇದೆಯೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಅಂತ. ಈಗ ನೋಡಿ, 4 ಅಕ್ಷರ ಹೀರೋದೊಳಗೆ 2 ನಮ್ಮ ಕೈಯಲ್ಲಿದೆ, 2 ನಮ್ಮ ಕೈಯಲ್ಲಿಲ್ಲ. ಮೊದಲನೇದು ಹರ್ಟ್ ನಮ್ಮ ಕೈಯಲ್ಲಿಲ್ಲ. ನಾನು ಅಪೇಕ್ಷೆ ಪಡದೇನೋ ನನ್ನ ಮನಸ್ಸಿಗೆ ನೋವು ಆಗಬಹುದು. ನನಗೆ ಗೊತ್ತಿಲ್ಲದೆ, ಏನೋ ತಪ್ಪಿಲ್ಲದೇನೆ ಕೆಲವು ಬೈಬೋದು ನನ್ನ, ಅದರಿಂದ ಮನಸ್ಸಿಗೆ ನೋವು ಆಗ್ತದೆ. ಚಾಕುವಿಂದ ಬೆಳಕು ತರಿಸ್ಕೊಂಡ್ಬಿಡ್ತೇನೆ, ಬೇಕು ಅಂತ ಮಾಡ್ಕೊಂಡದ್ದಲ್ಲ. ಆದ್ದರಿಂದ ಹರ್ಟ್ ಅನ್ನೋದು ನನಗೆ ಬೇಕೋ ಬೇಡವೋ ಆಗಿಬಿಡುವಂಥದ್ದು. ಎರಡನೇದು ನಮ್ಮ ಕೈಯಲ್ಲಿದೆ, ಇವ್ಯಾಲ್ಯೂಯೇಷನ್. ಅದನ್ನು ಬುದ್ಧ ಮುಂದೆ ಹೇಳ್ತಾನೆ, ಅವನು ವಿಚಾರ ಬಂದಾಗ ಹೇಳ್ತೀನಿ. ಇವ್ಯಾಲ್ಯೂಯೇಷನ್ ತುಂಬ ಮಾಡಬೇಡಿ, ತುಂಬ ವಿಚಾರ ಮಾಡಬೇಡಿ, ಆದದ್ದಕ್ಕೆ ಬಿಟ್ಬಿಡಿ, ಅದು ಅಲ್ಲಿಗೆ ಬಿಟ್ಬಿಡಿ. ಎಲ್ಲ ನಂಗೆ ಬಿಟ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೆಲವರು ಕೇಳ್ತಾರೆ. ಬಿಡಬೇಡಿ, ರಿಸಲ್ಟ್ ಏನಾಗ್ತದೆ, ಮಿಸರಬಲ್ ಆಗ್ತೀರಿ ಅಷ್ಟೇ. ಈಗ ನಿಮ್ಮ ಕೋಪ ಬಂದರೆ ಯಾರು ಬಿ ಪಿ ಹೆಚ್ಚಿಗೆ ಆಯಿತು? ನಿಮ್ಮದೇ ತಾನೇ, ನಮಗೇನಾಗೋಲ್ಲಲ್ಲ. ಸಿಂಪಲ್ ಹೇಳ್ತೀನಿ, ಯಾರು ಕೋಪ ಮಾಡ್ಕೋತಾರೆ ಅವ್ರದೇ ಬಿ ಪಿ ಜಾಸ್ತಿ ಆಗೋದಲ್ಲ. ಅದರಿಂದ ಅದಕ್ಕೆ ಹೇಳ್ತಾನೆ ಅವನು. ಸೆಕೆಂಡ್ ಇದೆಯಲ್ಲ ಇವ್ಯಾಲ್ಯೂಯೇಷನ್ನು, ಅದು ನಮ್ಮ ಕೈಯಲ್ಲಿದೆ. ಹರ್ಟ್ ನಮ್ಮ ಕೈಯಲ್ಲಿಲ್ಲ. ಇವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಬೇಡಿ. ಮುಂದೆ ಮೂರನೇದ್ದು ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಇದ್ರ ಬಗ್ಗೆ ಯಾವ್ದು ಮಾಡ್ಬೇಕು ನಾನು? ಆದಷ್ಟು ರಿಯಾಕ್ಟ್ ಮಾಡೋಕ್ಕೆ ಹೋಗಬೇಡಿ. ಹೋಲ್ಡ್ ಆನ್ ಹಿಡ್ಕೊಳ್ಳಿ. ತಕ್ಷಣ ಉತ್ತರ ಕೊಡಬೇಕು ಅಂತೇನಿಲ್ಲ, ವಿಚಾರ ಮಾಡಿ ಹೇಳ್ತೀನಿ ಅನ್ನಿ. ಬಹಳಷ್ಟು ಆತುರದ ನಿರ್ಣಯಗಳೇ, ಆತುರದ ಮಾತುಗಳೇ ಮನಸ್ಸಿಗೆ ನೋವು ಮಾಡುವಂಥದ್ದು. ಅದರಿಂದ ರೆಸ್ಪಾನ್ಸ್ ಇದ್ದಾಗ ಔಟ್ಕಮ್ ಇದೆಯಲ್ಲ ನಮ್ಮ ಕೈಯಲ್ಲಿ ಬೇಕೇ ಆಗಿಲ್ಲ, ಅದು ರಿಸಲ್ಟ್. ಅದು ನೀವು ರಿಯಾಕ್ಟ್ ಮಾಡಿದರೆ ಮಿಸರಬಲ್ ಆಗ್ತೀರಿ, ರೆಸ್ಪಾನ್ಸ್ ತೋರಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟೇ. ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಔಟ್ಕಮ್ ಇಸ್ ದ ರಿಸಲ್ಟ್. ನಡುವಿನ 2 ಮಾತ್ರ ನಮ್ಮ ಕೈಯಲ್ಲಿದ್ದಾವೆ, ಇವ್ಯಾಲ್ಯೂಯೇಷನ್ ಆರ್ ರೆಸ್ಪಾನ್ಸ್ ಆರ್ ರಿಯಾಕ್ಷನ್. ಇದನ್ನು ನಾವು ಮುಖ್ಯವಾಗಿ ಹೇಳ್ಕೋಬೇಕಾದ್ದು. ದುಃಖ ಸುಖ ಅನ್ನೋದು ಯಾರ ಕಡೆ ಇದೆ ಅಂತ, ಇದು ನನ್ನ ಚಾಯ್ಸ್. ಅದು ಇಫ್ ಐ ವಾಂಟ್ ಟು ಬಿ ಮಿಸರಬಲ್ ಐ ಕ್ಯಾನ್ ರಿಯಾಕ್ಟ್.
ಇಫ್ ಐ ಆಲ್ವೇಸ್ ರೆಸ್ಪಾಂಡ್, ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪೀಪಲ್. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಆ ಝೆನ್ ಮಾಸ್ಟರ್ ಹೇಳಿದ ಮಾತ್ರ ಇವತ್ತಿಗೂ ಮರೆಯಲ್ಲ ನಾನು. ಕೋಪ ಬಂದಾಗ ಒಂದು ಘಟನೆ ಇದೆ, ಅದು ಹೇಳ್ಬಿಡ್ತೀನಿ. ನಾನು ಹೆಂಡ್ತಿ ಹೇಳಿಲ್ಲ ಅದನ್ನು, ಫಸ್ಟ್ ಟೈಮ್ ಹೇಳ್ತಿರೋದು ಆಕೆಗೂ ಗೊತ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿಲ್ಲ. ಯಾಕೋ ಹೇಳಬೇಕು ಅನಿಸ್ಬಿಡ್ತು, ಹೇಳಿಬಿಡ್ತೀನಿ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಸಿಗೋದೇ ಸಾಧ್ಯ ಇಲ್ಲ, ಅಲ್ಲಿ ಭಾಳ ಪ್ರೆಷರ್ ಇರೋದು, ತುಂಬ ಪ್ರೆಷರ್ ಬರೋದು. ಬಂದವರಿಗೆಲ್ಲ ಇಲ್ಲ, ಸಾರಿ ನೋ ಸೀಟ್ ಅಂತ ಹೇಳಿ ಉಸಿರು ಕಟ್ಟಿಬಿಡ್ಬೇಕು. ಮನೆಗೆ ಹೋದಾಗ ಆಕೆ ಮೊಸರು ಹಾಕಲ್ಲ ಅಂದರೆ ನೋ ಅನ್ನೋಂಗೆ ಆಗ್ತಿತ್ತು ಪರಿಸ್ಥಿತಿ. ಅಷ್ಟು ನೋ ಅಂತ ಬಂದುಬಿಟ್ಟಿತ್ತು ತಲೆಗೆ ನನಗೆ. ಒಂದು ದಿವಸ ಹೀಗೆ ಸಾಯಂಕಾಲ 6 ಗಂಟೆಗೆ ಮುಗಿತಪ್ಪ ಇವತ್ತಿನ ಕೆಲಸ ಅಂತ ಕೂತಿದ್ದೀನಿ. ತಮ್ಮ ಕಣ್ಣಿಗೆ ಬರಬೇಕು, ಟೇಬಲ್ಲು ಮುಂದೆ 3 ಚೇರ್ ಇರ್ತವೆ, ಅಷ್ಟು ದೂರ ಡೋರು, ಆಟೋಮೆಟಿಕ್ ಡೋರ್ ಕ್ಲೋಸರ್ ಇರುವಂಥ ಬಾಗಿಲು. ಹೊರಗಡೆ ನನ್ನ ಸೆಕ್ರೆಟ್ರಿ ಇರ್ತಿತ್ತು. ನನಗೊಂದು ಅಭ್ಯಾಸ, ಯಾರಾದರೂ ಜೋರಾಗಿ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ, ಒಂದು ಕಿರ್ಚಿಗಳು ಸರಿ ಇರಲ್ಲ. ಆಕೆ ಒಂದೇ ಸಲ ಕೂತ್ಕೊಳ್ಳೋದು ಕೇಳಿಸ್ತು, ಹೋಗಬೇಡಿ ಸರ್, ಮೀಟ್ ಮಾಡಲ್ಲ ನಿಮ್ಮನ್ನು. ಅಡ್ಮಿಷನ್ ತಾನೇ? ಇಲ್ಲಪ್ಪ ಅಡ್ಮಿಷನ್ ಇಲ್ಲ, ಮೀಟ್ ಮಾಡಬೇಡಿ ಅವ್ರನ್ನ, ಆಗೋಲ್ಲ ಅಂತ ಹೇಳ್ತಾ ಇದ್ದಾಳಕ್ಕೆ, ಜೋರಾಗಿ ಮಾತಾಡ್ತಾಳಕ್ಕೆ. ಆಮೇಲೆ ಬೇಡ ಅಂತಿದ್ಲು. ದಡ್ಡ ನನ್ನ ಬಾಗಿಲ ಸಪ್ಪಳಾಯಿತು. ಬಾಗಿಲು ತಳ್ಕೊಂಡು ಇಬ್ಬರು ಒಳಗೆ ಬಂದುಬಿಟ್ರು. ಗಂಡ ಹೆಂಡತಿ ಇಬ್ಬರು ಬಂದರು. ಆಕೆ ಓಡಿ ಬಂದರು ಸೆಕ್ರೆಟ್ರಿ, ನೋಡಿ ಸರ್ ಏನಿದ್ದಾರೆ ಇವರು, ನಾನು ತಳ್ಕೊಂಡು ಬರ್ತಾರೆ ಸರ್ ಒಳಗಡೆ ಇವರು, ಹೇಳಿದ್ರೆ ಕೇಳಲ್ಲ ಅಂತ. ಆಯ್ತು ಬಿಡಮ್ಮ, ನೀವು ಹೋಗಿ ಬಂದಿದ್ದಾರೆ ಒಳಗಡೆ ಹೇಗಿದ್ರು. ಅಲ್ಲಿಂದ ಒಂದು 8 ಹೆಜ್ಜೆ ಹತ್ತಿ ನಡ್ಕೊಂಬರ್ಬೇಕು ನಾನು ಟೇಬಲ್ ತನಕ ಬರಬೇಕಾದ್ರೆ. ನಾನೇನು ಮಾಡಿದೆ, ಒಳಗೆ ಬಂದಿದ್ದಾರಲ್ಲ ಕೂತ್ಕೊಳ್ಳಿ ಎಂದೆ. ಗಂಡ ಹೆಂಡತಿ ಬಂದವರು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಆ ಹೆಂಡತಿ ಒಂದು ಹೆಜ್ಜೆ ಮುಂದಿಟ್ಟಂದ್ರು, ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು. ನಾನಂದೆ, ಸಾಮಾನ್ಯವಾಗಿ ಪಾಲಕರು ಅಡ್ಮಿಷನ್ ಹೊತ್ತಿಗಾದರೂ ಪ್ರಿನ್ಸಿಪಾಲ್ ಜೊತೆ ಒಳ್ಳೆಯವರು ಇರ್ತಾರೆ, ಆಮೇಲೆ ಏನಾಗ್ತದೆ ಮಾತು ಬೇರೆ. ಅವರು ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು. ಕೊಂಕಿತ್ತು ಮಾತೊಳಗೆ. ಆಯ್ತಮ್ಮ ನೀವು ಕೂತ್ಕೊಳ್ಳೋದು, ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ಗಂಡ ಒಂದು ಹೆಜ್ಜೆ ಮುಂದೆ ಬಂದ, ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ಬಂದು, ನಾಟಕ ಸಬ್ ಮಾಡ್ರಿ ಅಂದ. ನಾಟಕ ಬಂದ್ ಮಾಡ್ರಿ ಅಂದ. ಯಾವ ನಾಟಕ ಅಂತ ಕೇಳಿದೆ. ನೋಡಿ ನಾವು ಯಾರು ಗೊತ್ತಿಲ್ವಾ ನಿಮಗೆ ಅಂದ. ನಿಜವಾಗ್ಲೂ ಗೊತ್ತಿಲ್ಲ ರೀ ನನಗೆ, ನೀವು ಯಾರು ಅಂತ ಗೊತ್ತಿಲ್ಲ, ಅಥವಾ ಮರ್ತಿರ್ಬೇಕು ನಾನು, ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದಪ್ಪ ಅಂದೆ. ನೋಡು ನನಗೆ ಗೊತ್ತಿಲ್ಲ ಅಂತ ಇವರಿಗೆ ಅಂತ ಆಕೆ ಹೇಳ್ದ. ಆಕೆ ಬಂದರು, ಮಾತಾಡ್ಕೊಂಡು ಬಂದು ನಾನು ಕುರ್ಚಿ ಹಿಂದೆ ನಿಂತಿದ್ದಾರೆ. ನಾ ಎದ್ದು ನಿಂತಿದ್ದೇನೆ ಅವ್ರು ಬಂದಿದ್ದಾರೆ ಅಂತ. ಅಲ್ಲಿ ನಿಂತ್ಕೊಂಡು, ನಿಮ್ಗೆ ಹೊಗಳೋಕೆ ಬರಲಿಲ್ಲ ರೀ, ಶಾಪ ಹಾಕೋಕೆ ಬಂದಿದ್ದೀನಿ ನಿಮಗೆ ಅಂದರು. ನಂದು ಇದೇನಪ್ಪ ಹೊಸದಿದು, ಯಾಕೆ ಏನಾಯಿತು ಅಂತ ಕೇಳಿದೆ. ಆಕೆ ನನ್ನ ಕಣ್ಣು ಕಟ್ಟಿದಂಗಿದೆ ಒಂದು ಸಲ, ಅದು ಹೇಳ್ತಿಲ್ಲ ಅಲ್ಲ, ಇವು ದುಃಖ ಮರಿಬಾರ್ದು ಅಂತೀವಲ್ಲ, ಆದರೆ ನನಗೀಗ ಸಂತೋಷವಾಗಿ ನೆನೆಸ್ಕೊಂಡು ಆರ್ಟಿಕಲ್ ಬರೆದಿದ್ದೀನಿ ಅದ್ರ ಮೇಲೆ. ಈಗ ಆಕೆ ನನ್ನ ಮುಖದ ಕಡೆ ಕೈ ಮಾಡಿ, ಐ ಕಮ್ ಹಿಯರ್ ಟು ಕರ್ಸ್ ದಟ್ ಬೋತ್ ಯುವರ್ ಸನ್ ಶುಡ್ ಡೈ ಅಂದು. ನಾನು ಮನುಷ್ಯ ಸ್ವಾಮಿ, ಸಣ್ಣ ವಯಸ್ಸು ಇನ್ನೂ ಅವಾಗ. ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಸುಮ್ಮ ಇಲ್ಲೇ ಇದ್ದಾರೆ. ಕೈ ಮಾಡಿಬಿಟ್ಟು ಬೋತ್ ಯುವರ್ ಸನ್ ಶುಡ್ ಡೈ ಅಂದು. ನನಗೊಂಚೂರು ರಕ್ತ ತಲೆಗೆ ಏರ್ಬಿಡ್ತು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಆಕೆಗೆ, ಯಾಕಂದರೆ 2 ಮಕ್ಕಳು ಅಂತ ಗೊತ್ತಿದೆ ಆಕೆಗೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂತ. ನನ್ನ 2 ಗಂಡು ಮಕ್ಕಳು ಅಂತೂ ಗೊತ್ತಿದೆ ಆಕೆಗೆ. ಆಕಂದ ನಾನೇನು ಮಾಡಿದೆ, ಕೈ ಸೀದಾ ಬಟನ್ ಕಡೆ ಹೋಯ್ತು, ಬಜರ್ ಇರ್ತದಲ್ಲ, ಬಜರ್ ಪ್ರೆಸ್ ಮಾಡಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ ನಾನು. ಅವನು ಝೆನ್ ಮಾಸ್ಟರ್ ತಲೆಗೆ ಬಂದುಬಿಟ್ಟ ನನಗೆ ಒಂದೇ ಸಲ. ಡೋಂಟ್ ರಿಯಾಕ್ಟ್, ಅವ್ನು ಹೇಳಿದ್ನಲ್ಲ, ಡೋಂಟ್ ರಿಯಾಕ್ಟ್, ರೆಸ್ಪಾಂಡ್. ಕೈ ತಕ್ಕೊಂಡೆ. ಐ ಮೇಡ್ ಎನ್ ಎಫರ್ಟ್ ಟು ಸ್ಮೈಲ್. ಆಯ್ತಪ್ಪ, ಶಾಪ ಕೊಟ್ಟದ್ದಾಯ್ತು, ನೀವು ಯಾರು ಹೇಳಿ ಎಂದೆ. ಗಂಡ ಹೇಳ್ದ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ನೀವು ಅಂದ. ನಾನೆಲ್ಲೋ ರಾಂಗ್ ನಂಬರ್ ಅನ್ನಿಸ್ತು. ನಂದು ಹೆಣ್ಮಕ್ಳು ಕಾಲೇಜು, ಮಗನಿಗೇನು ಕೆಲಸ ಅಲ್ಲಿ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ. ಅದು ಏನು ತಪ್ಪು ತಿಳ್ಕೊಂಡಿದ್ದೀರಿ, ಇದು ಹೆಣ್ಮಕ್ಳು ಕಾಲೇಜ್, ಗೊತ್ತು ಅಂದ. ಮತ್ತು ಮಗನಿಗೆ ಹೆಂಗೆ ಅಡ್ಮಿಷನ್ ಕೊಡೋದು ನಾನು? ಇಲ್ಲಲ್ಲ, ಸರ್ದಾರ್ ಪಟೇಲ್ ಹೈಸ್ಕೂಲಿಗೆ ಕೊಡಿಸಿಲ್ಲ ನಾನಿನ್ನು. ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತ ನಮ್ಮದೇ ಸಂಸ್ಥೆ, ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೆ, ಲೋಕಲ್ ಕಮಿಟಿಗೆ. ಓಹೋ, ಹಿಂಗೆ ಪರಿಸ್ಥಿತಿ ಇದು, ಏನು ಅಡ್ಮಿಷನ್ 8th ಸ್ಟ್ಯಾಂಡರ್ಡ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಸೀಟು ಅಂದ. ಅದು ನೀವು ಯಾರು ಅಂತ ಗೊತ್ತಿಲ್ಲಪ್ಪ, ನಾನೇ ಯಾಕೆ ಸ್ಟಾಪ್ ಮಾಡಲಿ? ಈಗ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ನೀವು ಒಳ್ಳೆಯರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯರಾಗಿದ್ದೀರಿ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಜಗತ್ತು ಹಂಗಿದೆ. ಈಗ ನಾನೇನು ಮಾಡಿದೆ, ಕೂತ್ಕೊಳ್ಳಿ, ಹಾಗೂ ಅಂದಿದ್ದೀರಲ್ಲ, ಶಾಪ ಕೊಟ್ಬಿಟ್ಟಿದ್ದೀರಿ, ಕೂತ್ಕೊಳ್ಳಿ, ನಾನು 1 ನಿಮಿಷ ಪ್ರೂವ್ ಮಾಡಿಬಿಡ್ತೀನಿ. ಇದು ನನ್ನ ಮೇಲೆ ಚಾರ್ಜ್ ಮಾಡಿದ್ದೀರಿ, ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ನಾನು ನೋಡ್ತೀನಿ. ನನ್ನ ಸೆಕ್ರೆಟ್ರಿಗೆ ಫೋನ್ ಮಾಡಿ ರಾಮನಾಥನ್ ಕನೆಕ್ಟ್ ಮಾಡು ಅಂತ ಹೇಳಿದೆ, ಹೆಡ್ ಮಾಸ್ಟರ್ ಆಫ್ ದಿ ಹೈಸ್ಕೂಲ್. ನಾನು ಸ್ಪೀಕರ್ ಫೋನ್ ಆನ್ ಮಾಡಿದೆ, ಕೈಯಲ್ಲಿ ಎತ್ಕೊಳ್ಳಿಲ್ಲ ಫೋನು. ಯಾಕೆ ಗೊತ್ತಾ? ಏನು ಮಾತಾಡಿದ್ರು ನನಗೇನು ಗೊತ್ತು ಅಂದರೆ, ಬೇಡ ಆಕೆನೂ ಕೇಳಿಸ್ಕೊಳ್ಳಿ. ಸ್ಪೀಕರ್ ಫೋನ್ ಆನ್ ಮಾಡಿ ರಾಮನಾಥನ್ ಒಂದೆಲ್ಲ ಏನು ಬಂದರು, ರಾಮನಾಥನ್ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ನಂಬರ್ ಏನಪ್ಪ, ಅಡ್ಮಿಷನ್ ನಂಬರು
ಅಂತ ಕೇಳಿದೆ. ಅವ್ರು ಹೇಳಿದರು, ನೋಡಿ ಏನೋ ನಂಬರ್ ಅಂತೆ, ಅದು ಸೀಟ್ ಸಿಕ್ಕಿದೆಯಾ ನೋಡಿ ಸ್ವಲ್ಪ ಹೇಳ್ತೀರಾ ನನಗೆ ಅಂದರು. ಸರ್ ಒಂದು 5 ನಿಮಿಷ ಹೇಳ ಆಮೇಲೆ ಫೋನ್ ಮಾಡಲ. ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಅಂದೆ. ಇಲ್ಲ ಸರ್ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಒಂದೇ. ಅವರಲ್ಲಿ ಕೂಗೋದು ಕೇಳಿಸ್ತಾ ಇತ್ತು. ಕೇಳ್ತಿದ್ದಾರೆ ರೀ ಚೇರ್ಮನು, ಅದು ಕೊಡ್ರಿ, ಲಿಸ್ಟ್ ಕೊಡ್ರಿ, ಅಡ್ಮಿಷನ್ ಲಿಸ್ಟ್ ಕೊಡ್ರಿ ಅಂತೆಲ್ಲ ತರಿಸ್ಕೊಂಡು ಎಲ್ಲ ಮಾತಾಡೋದು ಕೇಳಿಸ್ತಾ ಇತ್ತಲ್ಲ. ಅವ್ರು ಇಲ್ಲ ಸರ್ ಕೊಟ್ಟಿಲ್ಲ ಅಡ್ಮಿಷನ್ ಅಂದರು. ಯಾಕೆ ಕೊಟ್ಟಿಲ್ಲ? ನಾವು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸ್ ಎರಡರಲ್ಲೂ ಒಂದು ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಅವನಿಗೆ, ಅದು ಕೊಟ್ಟಿಲ್ಲ. ನಾನು ಅದು ಬಿಟ್ಟು ಬೇರೆ ಕಾರಣ ಏನದು ಉಂಟಾ? ಇನ್ನೇನಿರುತ್ತೆ ಸರ್? ನಾನು ಬಂದುಬಿಡಲ ಸರ್. ಅದು ಬರಬೇಡ್ರಿ, ನೀವು ಅಲ್ಲೇ ಹೇಳ್ರಿ. ನಿಮಗೆ ಸೀಟ್ ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ಅದ್ಯಾರು ಹೇಳ್ತಾರೆ ಸರ್, ಕೊಡು ಅಂತ ಪ್ರಾಣ ತೆಗಿತಾರೆ ಹೊರತಾಗಿ ಇಲ್ಲ ಅಂತ ಯಾರು? ವಿಚಾರ ಮಾಡ್ಕೊಳ್ಳಿ, ನಾನೇನಾದರೂ ಹೇಳಿದ್ನ ಕೊಡಬೇಡ ಹುಡುಗನಿಗೆ ಸೀಟು ಅಂತ ಹೇಳಿ? ಇಲ್ಲ ಸರ್ ಅಂದರು. ಬಿಟ್ಬಿಡಿ ಹಾಗೆ, ಥ್ಯಾಂಕ್ ಯು, ಓನಿಟ್ಟೆ. ಹೇಳಿಪ್ಪ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ತಮಾಷೆ ನೋಡಿ ಹೇಗಿರುತ್ತೆ ಜಗತ್ತು ಅಂದರೆ, ಗಂಡ ಹೆಂಡತಿ ಬಂದಿದ್ದಾರಲ್ಲ, ಆ ಗಂಡನ ಅಕ್ಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು 10 ವರ್ಷದ ಹಿಂದೆ. ಒಳ್ಳೆ ಹೆಣ್ಮಗಳು ಮತ್ತು ಒಳ್ಳೆ ಟೀಚರ್ ಅಲ್ಲ, ಏನು ಮಾಡೋದು? ಒಳ್ಳೆ ಹೆಣ್ಮಗಳು ಆದರೆ ಒಳ್ಳೆ ಟೀಚರ್ ಅಲ್ಲ. ಬುದ್ಧಿವಂತ ಹುಡುಗರು ನಮ್ಮ ಕಾಲೇಜಲ್ಲೆಲ್ಲ ಅವಾಗ ಪ್ರಶ್ನೆ ಕೇಳೋರು, ಕಷ್ಟ ಆಗ್ತಿತ್ತು. 1 ವರ್ಷ ಹೇಗೋ ಹೇಳಿದೆ, ಮಾಡಿ ಅಂದೆ, ಆಗಲಿಲ್ಲ. ಆಕೆ ಅಮ್ಮ ಆಗೋಲ್ಲಮ್ಮ, ಮುಂದೆ ವರ್ಷ ನೀನು ರೆಕಮೆಂಡ್ ಮಾಡಲ್ಲ ನಾನು ಅಂತ ಹೇಳಿದೆ. ಮೊದಲು ಹೇಳಿದ್ದೆ 3 ತಿಂಗಳು ಮೊದಲು. ಮುಂದೆ ವರ್ಷ ಕಂಟಿನ್ಯೂ ಮಾಡಲಿಲ್ಲ. ಆಕೆನ ಮೇಲೆ ತುಂಬ ಪ್ರೆಷರ್ ತಂದರು, ಏನೋ ಮಾಡಿದರು, ಆಗಲಿಲ್ಲ. ಅವ್ರು ಹೋದರು. ಅವ್ರ ಮನೇಲಿ ನಾನು ವಿಲನ್ ಅಲ್ವಾ, ತೆಗೆದು ಹಾಕಿದ ಪ್ರಿನ್ಸಿಪಾಲ್ ಒಂದು ನೌಕರಿಯಿಂದ ಅಂತ ಆಗಿರ್ಬೇಕಲ್ಲ. ನನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆ, ನಾನು ಮಾಡಬೇಕಲ್ಲ. ಆಕೆ ತಮ್ಮ ಇವನು, ಅವನ ಮಗ 8th ಅಡ್ಮಿಷನ್ ಪರೀಕ್ಷೆ ತೊಗೊಂಡಿದ್ದಾನೆ. ಅಲ್ಲಿ 100 ಜನ ತಗೋತಾರೆ, 5-6 ಜನಕ್ಕೆ ಕೊಡ್ತಿದ್ರು ಪರೀಕ್ಷೆ ಮಾಡಿ. ಲಿಸ್ಟಲ್ಲಿ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ ಗಂಡ ಹೆಂಡತಿ ಇಬ್ಬರು. ಅಲ್ಲೂ ಏನು ದುಃಖ ಆಗಿರ್ಲಿಕ್ಕಿಲ್ಲ ಅವರಿಗೆ, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ. ಕೆಳಗೆ ನಾನು ಸೈನ್ ಮಾಡಬೇಕಲ್ಲ ಚೇರ್ಮನ್ ಅಂತ. ಓ ಇವನೇ ಪಾಪಿ, ಇವನೇ ನನ್ನ ಮಗನಿಗೆ ಸೀಟ್ ಸಿಗ್ಲಾರ್ದಂಗೆ ಮಾಡಿದವನು ಅಂತ ಕೋಪದಲ್ಲಿ ಬಂದು ನನಗೆಲ್ಲ ಬೈದರು. ನಾನು ಹೇಳಿದೆ, ನೋಡಿಮ್ಮ ಹಿಂಗಿದೆ, ನನಗೆ ಸಂಬಂಧ ಇಲ್ಲ, ಅದು ನಾನು ನೋಡೋದು ಇಲ್ಲ, ಲಿಸ್ಟ್ ಅವ್ರು ಮಾಡ್ತಾರೆ, ಸುಮ್ಮನೆ ಸೈನ್ ಮಾಡೋದಷ್ಟೇ ನಾನು ಅಂತೆಲ್ಲ ಹೇಳಿ ಕಾಫಿ ಕೊಟ್ಟು ಕಳಿಸಿದೆ. ಹೋಗುವಾಗ ಒಂದು ತಮಾಷೆ ಆಯಿತು. ಇಬ್ಬರು ಬಾಗಿಲವರೆಗೆ ಹೋದವರು, ಆಕೆ ವಾಪಸ್ ಬಂದರು. ತಾಯಿ ಕಣ್ಣು ತುಂಬ ನೀರು ಆಕೆಗೆ ತುಂಬಿಕೊಂಡು, ಸರ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಸರ್, ದೇವ್ರು ನನಗೆ ಶಾಪ ಕೊಡ್ತಿದ್ರೆ ಸಾಕು ಸರ್ ಅಂದರು. ನಾ ಹೇಳಿದೆ, ಅಮ್ಮ ಈಗಿನ ಕಾಲದಲ್ಲಿ ಅಟೆಂಡ್ರೇ ಹೇಳಿದಂಗೆ ಕೇಳೋಲ್ಲ, ಇನ್ನು ದೇವ್ರು ಕೇಳ್ತಾನ? ಅಟೆಂಡ್ರೇ ಹೇಳಿದ ಕೆಲಸ ಮಾಡೋಲ್ಲ, ದೇವ್ರು ಕೇಳ್ತಾನ? ಇನ್ನೊಂದು, ಆತ ನೀವು ವರ ಕೊಟ್ಟರು ನನಗೆ ಶಾಪ ಕೊಡ್ಬೋದು, ಆತ ನೀವು ಶಾಪ ಕೊಟ್ಟರು ನನಗೆ ವರ ಕೊಡ್ಬೋದು. ಅರೆ ಯಾಕೆ ಕೆಟ್ಟ ಮಾತಾಡ್ತೀರಿ, ಮತ್ತೊಬ್ಬರು ಮನಸ್ಸು ನೋವು ಮಾಡ್ತೀರಿ ಎಂದೆ. ಅವ್ರು ಹೋದರು. ವರ್ಷ ಹುಡುಗನಿಗೆ 9th ಅಡ್ಮಿಷನ್ ಮಾಡಿದೆ. ಕಲ್ಕೊಂಡು ಚೆನ್ನಾಗಿ ಓದೀಗ RV ಇಂಜಿನಿಯರಿಂಗ್ ಕಾಲೇಜ್ ಓದೀಗ ಅಮೇರಿಕಾದಲ್ಲಿದ್ದಾನೆ. ಈಗಾದರೂ ಒಳ್ಳೆಯ ಸ್ನೇಹಿತರಾಗಿದ್ದಾರೆ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್ ಅಂತ. ಸ್ನೇಹಿತ ಮತ್ತು ವೈರಿ ನಡುವೆ ಇರುವಂಥ ಅಂತರ 1 ಸೆಕೆಂಡು. ನಾನು ಬಟನ್ ಪ್ರೆಸ್ ಮಾಡಿ ಅವ್ರನ್ನ ಹೊರಗೆ ಹಾಕಿದರೆ ಅವ್ರ ಜೀವ ಇರೋವರೆಗೂ ನಾನು ವೈರಿ ಆಗಿರ್ತಿದ್ದೆ. ನನಗೂ ಮನಸ್ಸಲ್ಲಿ ಯಾರೋ ಪೀಡಿಗಳು ಬಂದು ಏನೋ ಕೆಟ್ಟ ಮಾತಾಡಿ ಹೋಗ್ಬಿಟ್ರು ಅಂತಂದು ಮನಸ್ಸಿಗೆ ನೋವು ಇರ್ತಿತ್ತು. ಈಗ ಅದು ಯಾವುದೂ ಇಲ್ವೋ? ಅದಕ್ಕೆ ನನಗೆ ಅರ್ಥ ಆಗಿರೋದು, ವೆನ್ ಯು ರಿಸ್ಪಾಂಡ್ ದೆರ್ ಈಸ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಯು ರಿಯಾಕ್ಟ್ ಯು ಬಿಕಮ್ ಮಿಸರಬಲ್. ಇದನ್ನು ಬುದ್ಧನ ಜೀವನದಲ್ಲಿ ಗಮನಿಸಿಕೊಂಡಾಗ ಮುಂದೆ ನಾಳೆಯಿಂದ ಬುದ್ಧನ ಜೀವನದ ಮುಖ್ಯ ಪ್ರಸಂಗಗಳಿಗೆ ಹೋಗೋಣ. ನಮಸ್ಕಾರ.